ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಸಚಿವ ಬೋಸರಾಜ್ ಚಾಲನೆ. ಜೀವದ 2 ಹನಿ ಮಗುವಿಗೆ ಭವಿಷ್ಯಕ್ಕೆ ಶ್ರೀರಕ್ಷೆ. ದಲಿತ ಸಾಹಿತ್ಯದಿಂದ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು ಶೋಷಿತರ ನೋವುಗಳನ್ನು ಅರಿಯಲು ಸಾಧ್ಯ, ಸಚಿವ ಎನ್ ಎಸ್ ಬೋಸರಾಜ್. ಹೈಕಮಾಂಡ್ ನಿರ್ಧಾರದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲರೂ ನಡೆದುಕೊಳ್ಳುತ್ತೇವೆ, ಬೋಸರಾಜ್. ಕಲ್ಲಿದ್ದಲು ಸಾಗಾಣಿಕೆಯಲ್ಲಿ ಗೋಲ್ಮಾಲ್ ತನಿಖೆಗೆ ದೆಹಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಿಬಿಐಗೆ ವಹಿಸಲು ಒತ್ತಾಯ, ಡಾಕ್ಟರ್ ಶಿವರಾಜ್ ಪಾಟೀಲ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಅಂಗೀಕಾರ ಸ್ವಾಗತಾರ್ಹ, ಆರ್ ಮೋಹನ್ ರಾಜ್. ಬದುಕಿನಲ್ಲಿ ಪರಿವರ್ತನೆ ತರುವುದೇ ಶರಣರ ಸಂಕಲ್ಪ, ವರದಾನೇಶ್ವರ ಸ್ವಾಮೀಜಿ. ಅಭಿವೃದ್ಧಿಗೆ ಜನರ ಸಹಕಾರ ಅತ್ಯಗತ್ಯ, ಸಚಿವ ಬೋಸರಾಜ್. ಆರ್ಎಸ್ಎಸ್ ಎಂಬ ಬ್ರಹ್ಮರಾಕ್ಷಸ ಸಂಘಟನೆ ವಿರುದ್ಧ ಹೋರಾಡಬೇಕು, ಕುಂವೀರಭದ್ರಪ್ಪ. ಮತ್ತು ವಿಬಿಜಿ ರಾಮ್ಜಿ ಮಸೂದೆ ವಾಪಸ್ಸಿಗೆ ಆಗ್ರಹಿಸಿ ಸಿಪಿಐ ಎಂಎಲ್ಎ ಲಿಬರೇಷನ್ ಪ್ರತಿಭಟನೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಮಂಜೂರಿಗೆ ಮನವಿ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ 2025 ದಿನದ ಅಂಗವಾಗಿ ರಾಯಚೂರು ಜಿಲ್ಲಾ ಮಾನವ ಹಕ್ಕುಗಳ ಸಂಘಟನೆ ವತಿಯಿಂದ ಆಯೋಜಿಸಿದ ಪಲ್ಸ್ ಪೋಲಿಯೋ ಜಾಗೃತಿ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರು ಹಾಗೂ ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಅವರು ಭಾಗವಹಿಸಿ ಪೋಲಿಯೋ ಮಹತ್ವ ಕುರಿತು ಮಾತನಾಡಿದರು. ದೇಶವನ್ನು ಸಂಪೂರ್ಣವಾಗಿ ಪೋಲಿಯೋ ಮುಕ್ತವನ್ನಾಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಕರ್ನಾಟಕದಾದ್ಯಂತ ಇಂದಿನಿಂದ ಪ್ರಾರಂಭಿಸಲಾಗಿದೆ. 5 ವರ್ಷದ ಎಲ್ಲರಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು. ಪೋಲಿಯೋ ಎಂಬುದು ಅತ್ಯಂತ ಭೀಕರ ರೋಗವಾಗಿದ್ದು ಇದು ಬಾಧಿತ ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ಉಂಟು ಮಾಡುತ್ತದೆ. ಆದರೆ ಲಸಿಕೆಯ ಮೂಲಕ ಇದನ್ನು 100% ತಡೆಗಟ್ಟಲು ಸಾಧ್ಯವಿದೆ. 2 ಹನಿ ಲಸಿಕೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ರಕ್ಷಣೆಯಾಗಿದೆ ಎಂದರು. 5 ವರ್ಷ ಒಳಗಿರ್ತಕ್ಕಂಥ 62 ಲಕ್ಷ ಮಕ್ಕಳಿಗೆ ಈ ಕಾರ್ಯಕ್ರಮ ಇವತ್ತು ಸರ್ಕಾರ ಇಲಾಖೆಗೆ ಬಂದಿದೆ. ಆ ದಿಶೆಯಲ್ಲಿ ನಮ್ಮ ರಾಯಚೂರಿನಲ್ಲಿ ಸೇರಿತು ಸುಮಾರು 2,60,000 ಈ ಜಿಲ್ಲೆ ಈ 5 ವರ್ಷ ಒಳಗಿರ್ತಕ್ಕಂಥ ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಇವತ್ತು ಇಲ್ಲೇ ನಮ್ಮ ಸಂಸದರಾಗಿರ್ತಕ್ಕಂಥ ನಾಯಕರು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜನಸಂಖ್ಯೆ ಸರ್ಕಾರ ಎಲ್ಲರೂ ನಮ್ಮ ಜನರಿಗೆ ಹೇಳಿ ಈ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡುವ ಮುಖಾಂತರ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅವಕಾಶ ಕೊಡದಂತೆ ಈ ಸೇವೆಯನ್ನು ಸರ್ಕಾರ ಮಾಡಿದ್ದಾರೆ. ಈಗಾಗಲೇ ರಾಷ್ಟ್ರದಲ್ಲಿ ಈಗ ವರ್ಷಗಳಲ್ಲಿ ಮೊದಲೇ ಕಾಲದ ಯಶಸ್ವಿಯಾಗಿ ಹೇಳಿ ಈಗಾಗಲೇ ಅಂದ್ಕೊಂಡಿದೆ. ಆ ದಿಶೆಯಲ್ಲಿ ನಮ್ಮ ಮಕ್ಕಳ ಜಾಗೃತಿ ಜೊತೆಯಲ್ಲಿ ಎಲ್ಲರಿಗೂ ನಾವು ಮಾಡಿ ಜನರ ಸಹಕಾರ ಮಾಡುವಂಥ ಪ್ರಯತ್ನ ಮಾಡಬೇಕು.
ವಿನಂತಿ ಮಾಡ್ತೀನಿ. ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಮಾತನಾಡಿದರು. ಮಾಡಲಿಕ್ಕೆ ಈಗಾಗಲೇ ಹಲವಾರು ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇರೋದಕ್ಕೆಲ್ಲ ಗೊತ್ತಿದೆ. ಇದು ಅತ್ಯಂತ ಯಶಸ್ವಿಯಾಗಿ ಜರುಗಿರುವಂಥ ಕಾರ್ಯಕ್ರಮ. ಇದಕ್ಕೆ ಮತ್ತೊಮ್ಮೆ ಈ ವರ್ಷದ ನಿಮ್ಮ ಪ್ರಯತ್ನಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿಯ ಕಾರ್ಪೊರೇಷನ್ನ ಕಮಿಷನರ್ ಅವರು ಮತ್ತು ಜಿಲ್ಲೆಯ ಎಲ್ಲ ಹಿರಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿ ಇದನ್ನು ಮನೆಗೂ ಅಥವಾ ಪ್ರತಿಯೊಂದು ಮಗುವಿಗೂ ಇದನ್ನು ಕವರ್ ಮಾಡ್ತಾ ಇರೋಂಥದ್ದು ಬಹಳ ಒಳ್ಳೆಯ ಕೆಲಸ. ಅದರಲ್ಲಿ ನಿಮಗೆ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಯಾವ ಮಗುವನ್ನು ಬಿಡದೇನೆ ನಾವು ಪಲ್ಸ್ ಪೋಲಿಯೋ ಹಾಕಲಿಕ್ಕೆ ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡೋಣ. ಪೋಲಿಯೋ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋಣ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪಾತ್ರ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಯಣ್ಣ, ಸಿಇಒ ಶಾಂತಪ್ಪ, ಶಿವಮೂರ್ತಿ, ಜಯವಂತರಾವ್ ಪತಂಗೆ, ಅಮರೇಗೌಡ ಹಂಚಿನ, ಬಸವರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಈ ಭಾಗದಲ್ಲಿ ದಲಿತ ಸಾಹಿತ್ಯಕ್ಕೆ ಅನೇಕ ಸಾಹಿತಿಗಳು ಶ್ರಮಿಸಿ ಪ್ರೋತ್ಸಾಹ ನೀಡಿದ್ದಾರೆ. ದಲಿತ ಸಾಹಿತ್ಯದಿಂದ ಹಕ್ಕುಗಳನ್ನು ಪಡೆಯಲು ಯಾವ ರೀತಿ ಸಂಘಟಿತರಾಗಬೇಕು ಎಂಬುದರ ಬಗ್ಗೆ ಮತ್ತು ಶೋಷಿತರ ಸಮಾಜದ ನೋವುಗಳನ್ನು ತಿಳಿಸಲು ಸಾಧ್ಯವಾಗುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ ಹಮ್ಮಿಕೊಂಡಿದ್ದ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಸಿಗುವ ಬೇಡಿಕೆಗಳನ್ನು ಈಡೇರಿಸಲು ಅನೇಕ ಹೋರಾಟ ಮತ್ತು ಸಾಹಿತ್ಯದ ಮೂಲಕ ಧ್ವನಿ ಎತ್ತುವ ಪ್ರಯತ್ನಗಳು ಈ ಭಾಗದಲ್ಲಿ ದಲಿತ ಸಾಹಿತ್ಯ ಪರಿಷತ್ತಿನಿಂದ ನಡೆದಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ಸಾಹಿತಿಗಳು ಸೇರಿ ತಮ್ಮ ಸಾಹಿತ್ಯಗಳ ಮೂಲಕ ಕವಿಗೋಷ್ಠಿಗಳ ಮುಖಾಂತರ ದೇಶಕ್ಕೆ ಉತ್ತಮ ಸಂದೇಶಗಳನ್ನು ನೀಡುತ್ತಿದ್ದಾರೆ ಎಂದರು. ಸಮ್ಮೇಳನ ಮೂಲಕ ಅನೇಕ ಯುವ ಸಾಹಿತಿಗಳನ್ನು ಕೂಡ ಪ್ರೋತ್ಸಾಹಿಸಲಾಗುತ್ತಿದೆ. ಈ ಮುಂದಿನ ವರ್ಷದಲ್ಲಿ ಹೆಚ್ಚಿನ ಅನುದಾನ ಪಡೆಯುವ ಮೂಲಕ ಈ ಭಾಗದ ಸಾಹಿತಿಗಳಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ರೂಪಿಸಲಾಗುವುದು. ಬರುವ ದಿನಗಳಲ್ಲಿ ಈ ಭಾಗದ ಸಾಹಿತಿಗಳಿಗೆ ಹೆಚ್ಚಿನ ಮಾರ್ಗದರ್ಶನ ಸಿಗಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮ ರಾಯಚೂರಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಒಳ್ಳೆ ಅನುಭವದಲ್ಲಿ ವಿದ್ಯಾರ್ಥಿ ಆಗಬೇಕು ಅಂತ ಹೇಳಿ ಅವರ ಸಹಿತ ಸಹಕಾರ ಮಾಡುವಂಥ ಮಾತುಗಳನ್ನ ಮೇಲೆ ಕಾರಣಾಂತರಗಳು ಪೋಸ್ಟ್ಪೋನ್ ಆಯಿತು. ಹಾಗೆ ಇವತ್ತು ನಿನ್ನೆ ಪ್ರಾರಂಭ ಆಗಿದೆ. ನಮ್ಮ ಆಗಿರ್ತಕ್ಕಂಥ ಸಮ್ಮೇಳನಾಧ್ಯಕ್ಷರನ್ನು ಡಾಕ್ಟರ್ ಸಿ.ಎ. ನಾಯಕವರ ಮಾಡುವ ಮುಖಾಂತರ ಈ ಹಿಂದುಳ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳಿಗೆ ಗೌರವ ತರಿಸಬೇಕಾದಂಥ ಕೆಲಸ ಆಗಿದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿನ್ನೆ ನಾನು ಭಾಗವಹಿಸಬೇಕಾಗಿತ್ತು. ನಾನು ಮೊನ್ನೆ ರಾತ್ರಿ ವಿಧಾನ ಪರಿಷತ್ನಲ್ಲಿ ಹೋಗಿದ್ದಾರೆ. ನಾನು ಸಭಾ ನಾಯಕರಂತ ಮುಗಿಸಿ ಒಂದೇ ಪಾತ್ರ ಮಾಡೋದಕ್ಕೆ ಇರಬೇಕಾಗ್ತದೆ. ಇರಬೇಕಾಗಲಿಲ್ಲ. ಮುಖ್ಯಮಂತ್ರಿಗಳ ಅವತ್ತು ಅವರ ಭಾಷಣ ಶೈಲಿ ಇತ್ತು, ಕಲಬುರಗಿ ಭಾಷಣ. ಹಾಗಾಗಿ ಮೊನ್ನೆ ರಾತ್ರಿ ಬೆಳಗ್ಗೆ ಬಿಟ್ಟು ದಾರಿಯಲ್ಲಿ
ಅನೇಕ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ನನಗೆ ನೆನೆಸಿದ್ರೆ ಸಾಯಂಕಾಲ ಬಂದರೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಬಂದು ತಮ್ಮೆಲ್ಲ ಸಮೂಹದಲ್ಲಿ ಬಂದಿದ್ದೀನಿ. ಈ ದಲಿತ ಸಾಹಿತ್ಯ ಸಹಾಯಕ ಪರಿಷತ್ತಿಗೆ ನಮ್ಮ ಭಾಗದಲ್ಲಿ ಬಾಬು ಭಂಡಾರಿರ್ಬೋದು, ಇರ್ಬೋದು, ಅನೇಕ ಸಾಹಿತ್ಯ ಬಹಳಷ್ಟು ಇದೆ. ಅವರ ಪ್ರಯತ್ನದ ಮುಖಾಂತರ ಸಂಘಟನೆ ಮಾಡಿ ಈ ಭಾಗದಲ್ಲಿ ಈ ದಲಿತ ಸಾಹಿತ್ಯಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅತ್ಯಂತ ಜನರನ್ನು ಮಾರ್ಗದರ್ಶನ ನೀಡುವಂಥ ಮತ್ತು ಜನರ ಅಭಿಪ್ರಾಯಗಳನ್ನು ಪರಿವರ್ತಿಸತಕ್ಕಂಥ ಮತ್ತು ಸನ್ಮಾನಗಳು ನೀಡಲಿಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಯಾವ ರೀತಿಯಾಗಿ ನಾವು ಸಂಘಟನೆ ಆಗಬೇಕು, ಯಾವ ರೀತಿಯಾಗಿ ನಾವು ಸರ್ಕಾರವನ್ನು ಕೊಡಬಹುದು, ವ್ಯವಸ್ಥೆ ನೀಡಬಹುದು, ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳಿಗೆ ಈಡೇರಿಸಲಿಕ್ಕೆ ಅನೇಕ ರೀತಿಯಾದಂಥ ಹೋರಾಟಗಳು ಮತ್ತು ಸಾಹಿತಿಗಳ ಒಂದು ಸಹಕಾರದೊಂದಿಗೆ ಬಹಳ ಉತ್ತಮವಾಗಿ ಈ ಪ್ರದೇಶದಲ್ಲಿ ನಡೆಯತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ರಾಜ್ಯದ 7 ಭಾಗಗಳು ಬಂದಿರತಕ್ಕಂಥ ಸಾಹಿತಿಗಳೆಲ್ಲ ಸೇರಿ ಗೋಷ್ಠಿಗಳು ನಡೆಸಿ ಅದರ ಮುಖಾಂತರ ಈ ಸಮ್ಮೇಳನ ಸಮಾರಂಭದ ಮುಖಾಂತರ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಸಂದರ್ಭ. ಇಲ್ಲಿರ್ತಕ್ಕಂಥ ಅನೇಕ ಯುವಕರು ಸೇರಿ ಸಾಹಿತಿಗಳಾಗಿ ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಅವಕಾಶ ಇತ್ತು ಈ ಸಾಹಿತ್ಯ ಸಮ್ಮೇಳನ ಮುಖಾಂತರ ಸಿಕ್ಕಿದೆ ಅಂತ ಹೇಳಿ ನಾನು ನಂಬುತ್ತೇನೆ. ಹಾಗಾಗಿ ಇವತ್ತು ಏನು 2 ದಿನಗಳ ಕಾಲದಲ್ಲಿ ನಡೆಯತಕ್ಕಂಥ ಈ ಕೋರ್ಸ್ಗಳ ಮುಖಾಂತರ ಬಂದಿರತಕ್ಕಂಥ ಏನು ಮುಕ್ತಾಯ ಸಮಾರಂಭದಲ್ಲಿ ನಮ್ಮ ಸಂದೇಶ ಇಡೀ ರಾಜ್ಯಕ್ಕೆ ಹೋಗಬೇಕು. ಆ ರಾಜ್ಯದ ಅಲ್ಲಿರ್ತಕ್ಕಂಥ ಸಾಹಿತಿಗಳು ಅವರ ಮುಖಾಂತರ ಮಾರ್ಗದರ್ಶಿಸತಕ್ಕಂಥದ್ದು ಉದ್ದೇಶ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಬಾಬು ರಾಮಚಂದ್ರಪ್ಪನವರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹನುಮಂತಯ್ಯನವರು ಮತ್ತು ಅನೇಕ ಪ್ರಮುಖ ಸಾಹಿತ್ಯರು ಈಗ ತಮ್ಮ ಭಾಗವಹಿಸಿ ಅವರ ಭಾಷಣ ನೀಡಿ ನಮ್ಮ ಮಾರ್ಗದರ್ಶನ ನೀಡತಕ್ಕ ಸಾಹಿತ್ಯ ತಾವೆಲ್ಲ ಕೇಳ್ಕೊಂಡಿದ್ದೀವಿ. ಈ ಬರುವ ರಾಷ್ಟ್ರಪತಿ ತಮ್ಮೆಲ್ಲ ಗೊತ್ತಿದೆ. ಈ ರಾಜ್ಯಕ್ಕೆ ಅನೇಕ ರೀತಿಯಾದಂಥ ಸಲಹೆಗಳು ಕೊಡ್ತಕ್ಕಂಥ ನನ್ನ ಜೊತೆ ಬಹಳ ಆತ್ಮೀಯರು, ಬಹಳ ಅನೇಕ 40 ವರ್ಷದ ಅನೇಕ ಸಂದರ್ಭಗಳಲ್ಲಿ ನನ್ನ ಜೊತೆಗೆ ಮಾತಾಡ್ತಾರೆ. ಸಾಹಿತಿಗಳು ಮನೋವಾದಿಗಳೇನಾದರೂ ಅಸ್ತಿತ್ವಕ್ಕೆ ಬಂದರೆ ನೀವ್ಯಾರು ಇಲ್ಲಿ ಕುಂದ್ರಕ್ಕೆ ಸಾಧ್ಯ ಇಲ್ಲ, ನಾವ್ಯಾರು ಇಲ್ಲಕ್ಕಿನ್ನ ಸಾಧ್ಯ ಇಲ್ಲ. ಆದ್ದರಿಂದ ಸಾಮಾಜಿಕ ಮತ್ತು ರಾಜಕೀಯ ಹೊಣೆಗಾರಿಕೆ ನಿಮ್ಮ ಮತ್ತು ನಮ್ಮ ಮೇಲಿದೆ. ಇದಕ್ಕೆ ಮರಿಬಾರ್ದು. ಮುಖ್ಯವಾಗಿ ಇನ್ನೊಂದು ವಿಶೇಷ ಅಂತಂದರೆ, ಸರ್ಕಾರ ಎಷ್ಟೋ ಪ್ರಶಸ್ತಿಗಳು ಕೊಡ್ತಾ ಇದೆ, ಸರ್ಕಾರ ಎಷ್ಟೋ ಪ್ರಾಧಿಕಾರಗಳು ಮಾಡ್ತಾ ಇದೆ. ಪ್ರತಿಯೊಂದು ಪ್ರಶಸ್ತಿ 30% ಈ ರಾಜ್ಯದಲ್ಲಿರ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಮೀಸಲಿರಬೇಕು. ನೀವು ಪ್ರಾಧಿಕಾರ ಮಾಡಿದರೆ ಇಬ್ಬರಾದರೂ ದಲಿತ ಸದಸ್ಯರಿರಬೇಕು, ಅಕಾಡೆಮಿಗಳಲ್ಲಿ ದಲಿತ ಸದಸ್ಯರಿರಬೇಕು. ನೀವು ಕೊಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ 30% ಭಾಗ ದಲಿತರಿಗೆ ಕೊಡಬೇಕು. ಆದ್ಯತೆ ಪ್ರಶ್ನೆ ಅಲ್ಲ. ನೀವೇನಾದರೂ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ. ಅದೇನೆಂದರೆ, ಅರ್ಜುನ ಕೃಷ್ಣನ ಕರ್ಣನ ರಥವನ್ನು ಒಂದು ಇಂಚು ಹೊಡಿತಾನೆ. ಒಂದು ಅಕ್ಕಡೆ ದೂರಕ್ಕೆ ಸರಿದಾಗ ಕರ್ಣ ಅರ್ಜುನನ ರಥವನ್ನು ಬಾಣ ಬಿಟ್ಟು ಒಂದು ಅಡಿ ಹಿಂದಕ್ಕೆ ಸರಿಸಿದಾಗ ಕೃಷ್ಣ ಶಭಾಷ್ ಕರ್ಣ ಅಂತ ಕರೀತಾರೆ. ಇವನೊಂದು 100 ಮೈಲು ದೂರಕ್ಕೆ ಹೊಡೆದಾಗ ಅವನು ಶಭಾಷ್ ಅನ್ನಲ್ಲ. ಅವ್ರು ಏನು ಹೇಳ್ತಾರೆ, ಯಾಕಪ್ಪ ನನ್ನ ಸಾರಥಿಯಾಗಿ ನನ್ನನ್ನೇ ಶತ್ರುವಿನ ಎದುರು ಅವಹೇಳನ ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅರ್ಜುನನ ರಥದಲ್ಲಿ ನಾನಿದ್ದೀನಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನನ್ನ ಹೃದಯದಲ್ಲಿರ್ತಕ್ಕಂಥ ಸಾರಥಿ ನಾನು. ಜಾಸ್ತಿ ದಿಕ್ಪಾಲಕರು ನಿನ್ನ ರಥದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಬಲಿಷ್ಠವಾಗಿರ್ತಕ್ಕಂಥ ರಥವನ್ನು 1 ಇಂಚು ಸರಿಸಿದ್ದೈತಲ್ಲ, ಅದು ಬಹಳ ದೊಡ್ಡ ಪರಾಕ್ರಮ. ಇಲ್ಲಿರ್ತಕ್ಕಂಥ ಏನು ಬರೆದನ್ನೋದು ಇಂಪಾರ್ಟೆಂಟ್ ಅಲ್ಲ, ಬರೆದನ್ನೋದೇ ಇಂಪಾರ್ಟೆಂಟ್. ಕನ್ನಡದಲ್ಲಿ ಬರೆದನ್ನೋದೇ ಇಂಪಾರ್ಟೆಂಟ್. ಈ ನೆಲದ ನೋವುಗಳನ್ನು ತಮ್ಮ ಬರಹಗಳಲ್ಲಿ ಸ್ಪಂದಿಸಿದನ್ನೋದೇ ಇಂಪಾರ್ಟೆಂಟ್. ಅದು ಹೇಗೆ ಬರ್ತಾರೆ, ಜೈವಿಕ ಆಯ್ಕೆನಲ್ಲಿ ಬರ್ತಾರ ಅಲ್ವಾ? ಈ ಉಪದ್ರವಿಗಳು ಅಂತ ಕರಿತೀವಿ ನಾವು. ಉಪದ್ರವಿ ಸಾಹಿತ್ಯಗಳು ಇಲ್ಲದೆ ಎಲ್ಲರೂ ವ್ಯವಸ್ಥೆಗೆ ಉಪದ್ರವ ನೀಡ್ತಕ್ಕಂಥ, ಪ್ರಶ್ನಿಸ್ತಕ್ಕಂಥ ಎಲ್ಲರೂ ಈ ನೆಲದ ಶ್ರೇಷ್ಠ ಕೊಡುಗೆಗಳಂತ ನಾನು ಭಾವಿಸಿದ್ದೀನಿ. ಅದನ್ನ ನಿರುಪದ್ರವಿ ಸಾಹಿತ್ಯಗಳಿಂದ ನಮ್ಮನ್ನು ಓಡಿಸೋಕ್ಕೆ ಸಾಧ್ಯ ಇಲ್ಲ.
ನಮ್ಮನ್ನು ಯಾವಾಗಲೂ ನಮಗೆ ನಾವೇ ಗ್ರೇಟ್. ಇಲ್ಲಿರ್ತಕ್ಕಂಥ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ ಇದು ಎಲ್ಲ ಪ್ರಶಸ್ತಿಗಳಿಗಿಂತ ಬಹಳ ದೊಡ್ಡದು ಅಂತ ತಿಳ್ಕೊಂಡಿದ್ದೀವಿ. ಆ ಕಾರಣ ನಮ್ಮ ಇದೇ ವೇಳೆ 7 ಜನ ಸಾಹಿತಿಗಳಿಗೆ ಹಾಗೂ ಹೋರಾಟಗಾರರಿಗೆ ರಾಷ್ಟ್ರೀಯ ಪ್ರಶಸ್ತಿ, ಬೃಹದ್ದೇಶೀಯ ರಾಷ್ಟ್ರೀಯ ಪ್ರಶಸ್ತಿ, ದಲಿತ ಚೇತನ ರಾಷ್ಟ್ರೀಯ ಪ್ರಶಸ್ತಿ, ಮೂಕನಾಯಕ ರಾಷ್ಟ್ರೀಯ ಪ್ರಶಸ್ತಿ, ರಮಾಬಾಯಿ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ರತ್ನ ರಾಷ್ಟ್ರೀಯ ಪ್ರಶಸ್ತಿ, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಪ್ರಶಸ್ತಿ, ದಲಿತ ಕಲಾ ಸಿರಿ ರಾಷ್ಟ್ರೀಯ ಪ್ರಶಸ್ತಿ, ದಲಿತ ಸಾಹಿತ್ಯ ಸಿರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಜೊತೆಗೆ 5 ಜನರಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ, 24 ಜನ ಬರಹಗಾರರಿಗೆ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಂತರ ಸಂಕೀರ್ಣ ಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಾಹಿತಿ ವೀರಭದ್ರಪ್ಪ, ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾಕ್ಟರ್ ಜಯದೇವಿ ಗಾಯಕ್ವಾಡ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಬಾಬು ಭಂಡಾರಿಗಲ್, ಡಾಕ್ಟರ್ ಪದ್ಮಿನಿ ನಾಗರಾಜ್, ಡಾಕ್ಟರ್ ಚನ್ನಬಸಪ್ಪ ವಲ್ಕಂದಿನಿ, ಡಾಕ್ಟರ್ KP ಮಹಾದೇವ, ಡಾಕ್ಟರ್ ಅಮರೇಶ್ ಎತ್ಗಲ್, ಡಾಕ್ಟರ್ JP ದೊಡ್ಮನಿ, ಡಾಕ್ಟರ್ ಸೂರ್ಯಕಾಂತ್ ಸುಜಾತ ಸೇರಿದಂತೆ ಅನೇಕರಿದ್ದರು. ಸಿಎಂ ಅವರು ಸದನದೊಳಗೆ 2.5 ವರ್ಷ ನಾನೇ ಇರುತ್ತೇನೆ ಎಂದು ಹೇಳಿದ್ದು ವಿರೋಧ ಪಕ್ಷದವರು ಕೇಳಿದರೆ ಏನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಬೇಕೆ? ಸಿಎಂ ಅವರ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನದಂತೆ ನಾವು ಬದ್ಧರಾಗಿರುತ್ತೇವೆ ಎಂದು ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜಣ್ಣ ಅವರು ಸಹಕಾರ ವಲಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಯಾಗಿದ್ದು, ಸಹಕಾರಿ ಎಫೆಕ್ಸ್ ಬ್ಯಾಂಕಿನ ಚುನಾವಣೆ ಸಂಬಂಧ DCM ಭೇಟಿಯಾಗಿದ್ದು, ಅದು ಬಿಟ್ಟರೆ ಸಿಎಂ ಬದಲಾವಣೆಗೂ
ರಾಜಣ್ಣ ಡಿಸಿಎಂ ಭೇಟಿಗೂ ಸಂಬಂಧವಿಲ್ಲ ಎಂದರು. ಡಿಸಿಎಂ ಅವರನ್ನು ಭೇಟಿಯೇ ಆಗುವುದಿಲ್ಲ ಎಂಬ ರಾಜಣ್ಣ ಅವರು ಡಿಸಿಎಂ ಭೇಟಿಯಾಗಿರುವುದರ ಕುರಿತು ನನ್ನ ಕೇಳಬೇಡಿ, ಅವರನ್ನೇ ಕೇಳಿ. ವಿಧಾನಸೌಧದಲ್ಲಿ ದಿನಾವೂ ಭೇಟಿಯಾಗಿದ್ದಾರೆ, ಆ ವಿಚಾರವನ್ನು ಅವರನ್ನೇ ಕೇಳಿ ಎಂದರು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಹೈಕಮಾಂಡ್ ಕರೆಸಿಕೊಳ್ಳುವ ವಿಚಾರ ಯಾರಿಗೂ ಹೇಳುವುದಿಲ್ಲ. ಸಂದರ್ಭ ಬಂದರೆ ಅವರೇ ಕರೆಸಿಕೊಳ್ಳುತ್ತಾರೆ. ಸಿಎಂ ಅವರು ಸದನದೊಳಗೆ 2.5 ವರ್ಷ ನಾನೇ ಇರುತ್ತೇನೆ ಎಂದು ಹೇಳಿದ್ದು, ವಿರೋಧ ಪಕ್ಷದವರು ಕೇಳಿದರೆ ಏನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಬೇಕೆ? ಸಿಎಂ ಅವರ ಸ್ಪಷ್ಟವಾಗಿ ಹೇಳಿದ್ದು, ಹೈಕಮಾಂಡ್ ನಿರ್ಧಾರದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲರೂ ನಡೆದುಕೊಳ್ಳುತ್ತೇವೆ, ಅದರಲ್ಲಿ ಯಾವುದೇ ಗೊಂದಲಗಳು ಬೇಡ ಎಂದು ತಿಳಿಸಿದರು. ಕೇಳಿದ್ರೆ ಏನಂತ ಹೇಳ್ಬೇಕು, ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕಾ? ಅವ್ರು ಕ್ಲಿಯರಾಗಿ ಹೇಳ್ಯಾರ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್, ನಾನು ಮೊದಲೊಂದು ಹೇಳ್ತೇನೆ, ಈಗಲೂ ಹೇಳ್ತೇನೆ, ಹೈಕಮಾಂಡ್ ಏನು ಹೇಳಿದ್ರೆ ಅದ್ರ ಪ್ರಕಾರ ನಡ್ಕೊಳ್ತೀವಿ, ನಾವೆಲ್ಲರೂ ನಡ್ಕೊತೀವಿ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಯಾವುದೇ ಪರಿಸ್ಥಿತಿ ಈಗ ಉದ್ಭವಿಸೋದಿಲ್ಲ ಅಂತ ಹೇಳ್ಯಾರ, ಅಷ್ಟೇ ಸ್ಪಷ್ಟವಾಗಿ ಹೇಳಿದೆ. ಅಸೆಂಬ್ಲಿಯಲ್ಲಿ ಅದು ರೇಜ್ ಆಗಿದೆ. ಸನ್ಮಾನ್ಯ ಗೃಹ ಸಚಿವರು ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದಾರೆ. ಅದನ್ನು ಆ್ಯಕ್ಷನ್ ತೊಗೊಂಡಿದ್ದಾರೆ. FIR ಏನು ಎಂಕ್ವೈರಿ ಆಗಿದೆ, ಎಂಕ್ವೈರಿನಲ್ಲಿ ಬಂದಿರತಕ್ಕಂಥ ಹೆಸರುಗಳ ಮೇಲೆ ಈಗಾಗಲೇ FIR ದಾಖಲು ಮಾಡಿದ್ದಾರೆ. ಅದು ಇಲ್ಲ, ಇನ್ನೂ ಬೇರೆಯವ್ರನ್ನೂ ಸೇರಿಸ್ಬೇಕು, ಯಾವುದೋ ಕಂಪ್ನಿನ ಸೇರಿಸ್ಬೇಕಂತ ಪ್ರಸ್ತಾವನೆ ಆಗಿತ್ತು. ಅದರ ಬಗ್ಗೆ ಮತ್ತೊಂದು ವೆರಿಫೈ ಮಾಡಿಸಿ ಎಂಕ್ವೈರಿನಲ್ಲಿ ಅವ್ರ ಹೆಸರು ಬಂತಂದರೆ ಅವ್ರ ಮೇಲೆ ಸಹಿತ ಮುಂದಿನ ಕ್ರಮ ತಗೊಂತಂದು ಯಾವುದೇ ಒಂದು ನಿಮಿಷ ಘಟನೆಗಳು ನಡೆದಾಗ, ಕಂಪ್ಲೇಂಟ್ಸ್ ಬಂದಾಗ ಇಲಾಖೆಯವರು ಅದನ್ನು ವೆರಿಫೈ ಮಾಡ್ತಾರೆ. ಅವರು ಎಂಕ್ವೈರಿನಲ್ಲಿ ಬಂದಿರತಕ್ಕಂಥ ಹೆಸರುಗಳ ಮೇಲೆ FIR ಈಗಾಗಲೇ ಹಾಕಿದ್ದಾರೆ. ಫರ್ದರ್ ಎಂಕ್ವೈರಿ ಮಾಡಿಸ್ತಾರೆ. ಮಾಡಿ ಅದರಲ್ಲಿ ಕಂಪ್ನಿಯವರೇ ಬರಲಿ, ಅಧಿಕಾರಿಗಳೇ ಬರಲಿ, ಏಜೆನ್ಸಿಯವರೇ ಬರಲಿ, ಯಾರೇ ಬಂದರೆ ಅವ್ರನ್ನ ಅವ್ರ ಮೇಲೆ ತಕ್ಷಣ ಕ್ರಮ ತಗೋತೀವಿ ಅಂತೇಳಿ ಗೃಹ ಸಚಿವರು ಈಗಾಗಲೇ ಆಶ್ವಾಸ ಕೊಟ್ಟಿದ್ದಾರೆ. ರಾಜಣ್ಣ ಭೇಟಿಯಾಗಿದ್ದು ಅವ್ರು ಕ್ಲೀನಾಗಿ ಹೇಳ್ಯಾರ. ನೀವೇ ನೋಡಿ ಕನ್ಫ್ಯೂಸ್ ಮಾಡೋದು. ಅವರು ಇವತ್ತು FX ಬ್ಯಾಂಕಿಗೆ ಎಲೆಕ್ಷನ್ ನಡೀತಾ ಇದೆ. ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಇದ್ದಾರೆ ಈ ಕೋಆಪರೇಟಿವ್ ಇದರಲ್ಲಿ, ಸಚಿವರಾಗಿಲ್ಲ. FX ಬ್ಯಾಂಕ್ನಲ್ಲಿ ಅವರು ಭಾಳಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಅವ್ರದ್ದೇ ಆದೊಂದು ಟೀಮ್ ಅದ. ಇವರು ಕೂಡಿ ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥವ್ರನ್ನ ಅಲ್ಲಿ ತರಬೇಕೆಂಬ ಉದ್ದೇಶಕ್ಕಾಗಿ ಇವತ್ತಲ್ಲ ಈಗಾಗಲೇ 2-3 ಬಾರಿಗೆ ಭೇಟಿಯಾಗಿ ಇಡೀ ರಾಜ್ಯಾದ್ಯಂತ ಏನೇನು ಮೆಂಬರ್ಶಿಪ್ ಇದೆ, ಎಲ್ಲೇನು ಯಾರ್ಯಾರು ಡೈರೆಕ್ಟರ್ಸ್ ಬರ್ತಾರೆ, ಆ ಇದಕ್ಕಾಗಿ ಅವರು ಆ ಪ್ರಯತ್ನದಲ್ಲಿದ್ದಾರೆ. ಕೋಆಪರೇಟಿವ್ FX ಬ್ಯಾಂಕ್ನ ಎಲೆಕ್ಷನ್ ಸಂಬಂಧ ಅವರಿಬ್ಬರು ಭೇಟಿಯಾಗಿದ್ದಾರೆ. ಅವ್ರನ್ನೇ ಕೇಳಬೇಕು ನೀವು. ಅವ್ರು ಹೇಳಿದರೆ ನಮ್ಗೆ ಆ ರೀತಿಯಲ್ಲಿ ದಿನ ಭೇಟಿಯಾಗ್ತಾರೆ. ದಿನ ಅಲ್ಲಿ ಅಸೆಂಬ್ಲಿಗೆ ದಿನ ಅಟೆಂಡ್ ಮಾಡ್ಯಾರ ರಾಜಣ್ಣವರು. ಅವರು ಶಿವಕುಮಾರ್ ಅವರು ಒಂದೇ ಬೆಂಚಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಾನೇ ನೋಡಿದೆ. ಭೇಟಿಯಾಗಿದ್ದಿಲ್ಲ ಅಂತ ಅವ್ರು ಹೇಳಿದ್ರೆ ಅಂದರೆ ಈಗ ಅವ್ರನ್ನೇ ಕೇಳಬೇಕು. ನಮಗೆ ಕೇಳಿದೆ ಹೆಂಗೆ ಗೊತ್ತಾಗ್ತದೆ, ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ರೆ ಅಂಬೋದು ಗೊತ್ತಿಲ್ಲ. ಅವರು ಸೀನಿಯರ್ ಇದ್ದಾರೆ, ಅವ್ರು ಕೇಳಿದ್ರೆ ಗೊತ್ತಾಗ್ತದೆ. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅಕ್ರಮ ಕಲ್ಲಿದ್ದಲು ಸಾಗಾಣಿಕೆಯಲ್ಲಿ ಆಗುತ್ತಿರುವ ಗೋಲ್ಮಾಲ್ ಅನ್ನು ತಡೆಯಲು ದೆಹಲಿಯಲ್ಲಿ ಅಧಿಕಾರಿಗಳೊಂದಿಗೆ CID ತನಿಖೆಗೆ ಕ್ರಮ ವಹಿಸಬೇಕೆಂದು ಚರ್ಚಿಸುತ್ತೇನೆ, ಪತ್ರ ನೀಡಲು ತಿಳಿಸಿದ್ದಾರೆ. ಇಲ್ಲಿಯ FIR ಕಾಪಿಯು ನನ್ನ ಕೈಯಲ್ಲಿ ನಾಳೆ ಬರುತ್ತದೆ. ಅದನ್ನು ತೆಗೆದುಕೊಂಡು ದೆಹಲಿಯಲ್ಲಿ CBIಗೆ ತನಿಖೆ ಮಾಡಲು ಒತ್ತಾಯಿಸುತ್ತೇನೆ ಎಂದು ತಿಳಿಸಿದರು. APMC ಮತ್ತು KAPMC ಎಲ್ಲ ಕಾಲೋನಿಗಳ ಮನೆಗಳ ಫ್ಲಾಟ್ಗಳಾಗಿರಬಹುದು. ಈ ಹಿಂದೆ ಈ ಖಾತಾ ಅವಶ್ಯಕತೆ ಇರಲಿಲ್ಲ. ಸ್ವಾಯತ್ತತೆ ಸಂಸ್ಥೆ ಆಗಿರುವುದರಿಂದ ರಿಜಿಸ್ಟ್ರೇಷನ್ ಮಾಡಿಸುವ ಸಮಯದಲ್ಲಿ ಈ ಖಾತಾ ಬೇಕಾಗಿರಲಿಲ್ಲ. ನಂತರ ಈ ಸರ್ಕಾರ ಬಂದ ನಂತರ ಈ ಖಾತಾ ರಿಜಿಸ್ಟ್ರೇಷನ್ಗೆ ಕಡ್ಡಾಯವಾಗಿ ಮಾಡಿಸಿದ್ದಾರೆ. ಇದರಿಂದ ಜನರಿಗೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಶಿವಣ್ಣ ಪಾಟೀಲ್ರೊಂದಿಗೆ ಚರ್ಚಿಸಿ ಬಗೆಹರಿಸಬೇಕೆಂದು ಅವರಿಗೆ ಒತ್ತಾಯಿಸಲಾಗಿದೆ ಎಂದು ತಿಳಿಸಿದರು. ITPS ಘಟಕದಲ್ಲಿ ಕೋಲ್ ಕಳ್ಳತನ ಆಗಿರುವುದು ಈಗಾಗಲೇ ಸಂಬಂಧಪಟ್ಟವರ ಸೂಚನೆ ಮೇರೆಗೆ ತನಿಖೆ ನಡೀತಾ ಇದೆ. ನಾನು ITPSನ ಅಧಿಕಾರಿಗಳಿಗೆ ಆಗ್ರಹ ಮಾಡೋದು, ಅವರು ಸರಿಯಾದಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇಲ್ಲಿ ಪವರ್ಮೆಕ್ ಕಂಪ್ನಿ ಏನು ಕೋಲ್ ಸಪ್ಲೈ ಮಾಡುವಂಥ ಕೆಲಸ ಮತ್ತು ಈ ಬೋಗಿ ಕ್ಲೀನ್ ಮಾಡುವಂಥ ಕೆಲಸ ಏನು ಮಾಡ್ತಾ ಇದೆ, ಆ ಕಂಪ್ನಿಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡುವಂಥ ಕೆಲಸ ಇವತ್ತು ITPSನ ಅಧಿಕಾರಿಗಳು ಮತ್ತು KPC ಅಧಿಕಾರಿಗಳು ಮಾಡಬೇಕು. ಇವೆಲ್ಲೋ ಬಿಟ್ಟು ಎಲ್ಲೋ ಒಂದು ಕಡೆ ಟೈಮ್ ಪಾಸ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂಥೇಳಿ ನಿನ್ನೆ ನಾನು SP ಅವ್ರಿಗೂ ಮತ್ತು ITPS ಅಧಿಕಾರಿಗಳಿಗೆ ಮಾಡಿದ್ದೇನೆ. ಬಹುಶಃ ನನಗನ್ಸುತ್ತೆ ಇದು ಪ್ರತಿ ವರ್ಷ ಒಂದು 7ರಿಂದ 10 ಕೋಟಿವರೆಗೆ ಈ ವ್ಯವಹಾರ ನಡೆದಿದೆ. ಪ್ರತಿ ತಿಂಗಳು 1ರಿಂದ 1.5 ಕೋಟಿ ರೂಪಾಯಿ ಇವತ್ತು ಗೋಲ್ಮಾಲ್ ಮತ್ತು ಕಳ್ಳತನ ನಡೆಯುವಂಥ ಕೆಲಸ ಆಗಿದೆ. ನಾನು ಅಧಿಕಾರಿಗಳು ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಈ ನೀರು ನಿಮ್ಮ ಬುಡಕ್ಕೂ ಬರುವಂಥ ಚಾನ್ಸ್ ಕಾಣ್ತಾ ಇದೆ. ಹಾಗಾಗಿ ನೀವು ಸರಿಯಾದಂಥ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಸರಿಯಾದ ಕಳ್ಳರು ಹೊರಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ ಬಯಸ್ತೇನೆ. ಇವತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಬಹುಶಃ ನಾನು
ರೈಲ್ವೆ ಅಧಿಕಾರಿಗಳಿಗೂ ನಾನೊಂದು ಪತ್ರ ಬರಿತೇನೆ. ಇದು ಇಂಟರ್ಸ್ಟೇಟ್ ಅಧಿಕಾರಿಗಳ ಒಂದು ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಇರೋದರಿಂದ CBI ತನಿಖೆ ಆಗ್ಬೇಕಂತೇಳಿ ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಮೇಲೆ ಡೆಲ್ಲಿಯಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಒಂದು ಪತ್ರ ಕೊಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿಯ FIR ಕಾಪಿ ನಾನು ಬಹುಶಃ ನಾಳೆ ನನ್ನ ಕೈಗೆ ಬರ್ತಿದ್ದೆ, ಅದನ್ನು ತೊಗೊಂಡೋಗಿ ನಾನು ದೆಹಲಿಯಲ್ಲಿ CBIಗೆ ತನಿಖೆ ಮಾಡಲಿಕ್ಕೆ ಒತ್ತಾಯ ಮಾಡ್ತೇನೆ. ಸರಿ, ಈ ಎಲ್ಲ ಕಾಲನಿಗಳ ಏನು ಏರಿಯಾದಲ್ಲಿ ಬರುವಂಥ ಪ್ಲಾಟ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಈ ಹಿಂದೆ ಇವುಗಳಿಗೆ ಈ ಖಾತಾ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ಇವೆಲ್ಲ ಅಟೋನಮಸ್ ಬಾಡೀಸ್, ಅಂದರೆ ಸ್ವಾಯತ್ತತೆ ಸಂಸ್ಥೆ ಆಗಿದ್ದರಿಂದ ಈ ಒಂದು ರಿಜಿಸ್ಟ್ರೇಷನ್ ಮಾಡುವಂಥ ಸಮಯದಲ್ಲಿ ಈ ಖಾತಾ ಬೇಕಾಗಿರಲಿಲ್ಲ. ಆದರೆ ತದನಂತರ ಈ ಸರ್ಕಾರ ಬಂದ ಮೇಲೆ ಅದು ಈ ಖಾತಾ ರಿಜಿಸ್ಟ್ರೇಷನ್ಗೆ ಕಂಪಲ್ಸರಿ ಮಾಡಿದ್ರಿಂದ ಇವತ್ತು ಸ್ವಲ್ಪ ತೊಂದರೆ ಜನರಲ್ಲಿ ಆಗ್ತಾ ಇದೆ. ಆದರೆ ನಾನು ಮೊನ್ನೆ ಶಿವಾನಂದ ಪಾಟೀಲ್ಗೆ ಮಾತನಾಡಿ ಈ ಒಂದು ತೊಂದರೆ ಆಗ್ತಾ ಇದೆ, ಹಾಗಾಗಿ ನೀವು ಬಗೆಹರಿಸ್ಬೇಕಂತೇಳಿ ಒತ್ತಾಯ ಮಾಡಿದಾಗ ಕ್ಯಾಬಿನೆಟಿಗೆ ಒಂದು ಪ್ರಪೋಸಲ್ ತರ್ತಾ ಇದ್ದಾರೆ. APMC, KIDB ಮತ್ತು ಹೌಸಿಂಗ್ ಬೋರ್ಡ್ ಈ ಮೂರರಲ್ಲಿ ಈ ಖಾತಾಗೆ ಒತ್ತಾಯ ಮಾಡಬಹುದು. ಇಲ್ಲಾಂದರೆ ಈ ಖಾತಾ ಸಂಬಂಧಪಟ್ಟ ಇಲಾಖೆಯಿಂದ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನ ಏನು ಕ್ರಮ ಕೈಗೊಳ್ಳುತ್ತಾರೆ, ಕಾದು ನೋಡುವಂಥ ಕೆಲಸ ಮಾಡೋಣ ಅಂತೇಳಿ ಬಯಸ್ತೀನಿ. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕರಿಸಿರುವುದನ್ನು ಸ್ವಾಗತಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕ ಡಾಕ್ಟರ್ ಆರ್ ಮೋಹನ್ ರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 17% ಮೀಸಲಾತಿಯಲ್ಲಿ 665 ಎಬಿಸಿ ಮಾಡಲಾಗಿದೆ. ಸಿ ಗುಂಪಿನಲ್ಲಿ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವ ಪ್ರಯತ್ನ ಸರ್ಕಾರ ಮಾಡಿದೆ. ಸರ್ಕಾರ ಸಾಮಾಜಿಕ ನ್ಯಾಯವನ್ನು ತಡೆ ಹಿಡಿಯಬಾರದು, ವಂಚಿತ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕೆಂದರು. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಹಾಗೂ ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನ ಸುಮಾರು 24,000 ಕೋಟಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ಸಮುದಾಯಕ್ಕೆ ಮೋಸ ಮಾಡಿದೆ ಎಂದು ಆಪಾದಿಸಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಗಳಲ್ಲಿ ಹೋಗುವ ಯೋಜನೆಗೆ ಹಣವಿಲ್ಲ ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದೆ. ರಾಜ್ಯದಾದ್ಯಂತ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿಲ್ಲ. ಎಲ್ಲರಿಗೂ ಮಂಜೂರು ಮಾಡಬೇಕು. ಅನುದಾನ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಬಾರದು. ಸಾಲ ಸೌಲಭ್ಯಕ್ಕಾಗಿ ಕಳೆದ 2 ವರ್ಷದಿಂದ ಯೋಜನೆಗಳಿಗೆ ಅನುದಾನ ಮಂಜೂರು ಮಾಡಿಲ್ಲ ಎಂದು ದೂರಿದರು. ರಾಜ್ಯದಲ್ಲಿ 3ನೇ ಪರ್ಯಾಯ ರಾಜಕೀಯ ವೇದಿಕೆಗೆ ಮುಂದಾಗಿರುವುದನ್ನು ಬೆಂಬಲಿಸಲಾಗುವುದು. ರಾಷ್ಟ್ರೀಯ ಪಕ್ಷಗಳು ಸ್ವತಂತ್ರ ಬಂದಾಗಿನಿಂದಲೂ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದೆ. ಇದರಿಂದ ಪರ್ಯಾಯ ಪಕ್ಷದ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 7ರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಗುತ್ತದೆ. ಸಿಎಂ ಇಬ್ರಾಹಿಂ ಹಾಗೂ ಕೋಡಿಹಳ್ಳಿ ಚಂದ್ರಶೇಖರ್ ಇದರ ನಾಯಕತ್ವ ವಹಿಸಲಿದ್ದಾರೆ ಎಂದರು. ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಮುಂಬರುವ ಚುನಾವಣೆಗಳನ್ನು ಎದುರಿಸಲು ಮುಂದಾಗಿದ್ದು ಸಾರ್ವಜನಿಕರು ಬೆಂಬಲಿಸಬೇಕೆಂದು ತಿಳಿಸಿದರು. ಸಮಾವೇಶದಲ್ಲಿ ಭಾಗವಹಿಸೋಕ್ಕೋಸ್ಕರ ನಿನ್ನೆ ಮಾಡೋಕ್ಕಾಗಲಿಲ್ಲ. ನಿನ್ನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ಇವತ್ತು ಮಾಧ್ಯಮದವ್ರನ್ನ ಭೇಟಿ ಮಾಡಬೇಕು ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಸ್ನೇಹಿತರೆ ಮತ್ತು ವೇದಿಕೆ ಮೇಲೆ ನನ್ನೊಟ್ಟಿಗೆ ಇರ್ತಕ್ಕಂಥ ನಮ್ಮ ಕೋರ್ ಕಮಿಟಿ ಸದಸ್ಯರು, ರಾಜ್ಯ ಮುಖಂಡರು ಆದಂಥ ಮಾನ್ಯ ರವೀಂದ್ರನಾಥ್ ಪಟ್ಟಿ ಸರ್ ಅವರು ನಮ್ಮೊಟ್ಟಿಗೆ ನಮ್ಮ ಹಿರಿಯ ಮುಖಂಡರು ದಲಿತ ಸಂಘರ್ಷ ಸಮಿತಿಯಲ್ಲಿ ನಮಗೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಸಹೋದರ ಎಂ ಚಂದ್ರಕೇಶ್ವರ್ ಅವರಿದ್ದಾರೆ, ಅವರಿದ್ದಾರೆ, ಶರಣಪ್ಪ ಅವರಿದ್ದಾರೆ. ಮುಖ್ಯವಾಗಿ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದೆ. ಇಲ್ಲಿ ಸರಿಯಾದಂಥ ಸವಲತ್ತುಗಳು ಕೆಲವು ಸಮುದಾಯಗಳಿಗೆ ಸಿಗ್ತಾ ಇಲ್ಲ. ಒಳ ಮೀಸಲಾತಿ ಆಗಬೇಕು ಅಂತೇಳಿ ಚಳುವಳಿ ನಡೆಯಿತು. ಅದು ರಾಷ್ಟ್ರ ಮಟ್ಟದಲ್ಲಿ ತೆಲಂಗಾಣ, ಆಂಧ್ರ, ಪಂಜಾಬ್, ಹರಿಯಾಣ, ಕರ್ನಾಟಕ. ಸುಪ್ರೀಂ ಕೋರ್ಟ್ 2024ರಲ್ಲಿ ಆಗಸ್ಟ್ 1ನೇ ತಾರೀಕು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿದೆ, 7 ನ್ಯಾಯಾಧೀಶರ ಬೆಂಚು, ಇಲ್ಲ ಇದು ರಾಜ್ಯಗಳಿಗೆ ಅಧಿಕಾರ ಇದೆ, ಇಂಟರ್ನಲ್ ರಿಸರ್ವೇಷನ್ ಕೊಡೋದಕ್ಕೆ ರಾಜ್ಯ ಸರ್ಕಾರಗಳು ದತ್ತಾಂಶವನ್ನು ಶೇಖರಣೆ ಮಾಡಿ ಅದರ ಮುಖಾಂತರ ಮೀಸಲಾತಿಯನ್ನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ನೀವು ಹಂಚಿಕೆ ಮಾಡಬಹುದು ಅಂತ ಹೇಳಿದರು. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯದ ಒಂದು ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನು ತರಿಸ್ಕೊಂಡು ಅದರಲ್ಲಿ ಒಂದಷ್ಟು ಮಾಡಿಫೈ ಮಾಡಿಕೊಂಡು
ಅದನ್ನು 5-6-6-5 ಅಂತ ಹೇಳಿ ಜಾರಿಗೆ ಮಾಡಿದರು. ಅದಕ್ಕೆ ಒಂದು ಸಂವಿಧಾನಾತ್ಮಕವಾದಂಥ ಶಾಸನಬದ್ಧವಾದ ಹಕ್ಕುಗಳನ್ನು, ಅಂದರೆ ಅದಕ್ಕೆ ರೈಟ್ಸನ್ನು ಕೊಡಬೇಕು ಅಂತ ಹೇಳಿ ಕಳೆದ ಸುವರ್ಣಸೌಧದಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಶುಕ್ರವಾರ ಅದಕ್ಕೆ 2 ಹೌಸ್ಗಳಲ್ಲಿ ಅನುಮೋದನೆಯನ್ನು ಪಡೆದು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಅದರೊಟ್ಟಿಗೆ ಅಲೆಮಾರಿಗಳನ್ನು 1% ಇತ್ತು. ಅಲೆಮಾರಿಗಳನ್ನು ಬಿಟ್ಟಿರೋ ಕಾರಣಕ್ಕೋಸ್ಕರ ನಾವಿಲ್ಲ ಅಲೆಮಾರಿಗಳಿಗೂ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಈಗ ಅದ್ರ ಒಳಗಡೆ 5ರಲ್ಲಿ 1% ಈ ಅಲೆಮಾರಿ ಸಮುದಾಯಗಳಿಗೆ ಮೀಸಲಿಟ್ಟು ಅಂತೇಳಿ ಒಂದು ಆಡಿಷನ್ ಮಾಡಿ ಜಾರಿಗೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನು ನಾವು ಮೊದಲಿಗೆ ಸ್ವಾಗತವನ್ನು ಮಾಡ್ತೀವಿ. ಇದರ ಜೊತೆಗೆ ನಾವು ರಾಜಕೀಯ ಮೀಸಲಾತಿಯನ್ನು ಬೇಕು. ಅನೇಕ ಸಮುದಾಯಗಳು ಇನ್ನೂ ಪಂಚಾಯಿತಿ ಲೆವೆಲಲ್ಲೂ ಅವರು ಒಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲೆಲ್ಲಿ ಬಲಿಷ್ಠರಾಗಿರ್ತಾರೋ ಅಂಥ ಭಾಗದಲ್ಲಿ ಕೆಲವು ಸಮುದಾಯಗಳು ರಾಜ್ಯಾಧಿಕಾರದ ಕಡೆ ಸಾಗೋದಕ್ಕೆ ಸಾಧ್ಯ ಆಗಿದೆ. ಮೀಸಲಾತಿ ಅನ್ನೋದು ಕೆಲವರ ಸ್ವತ್ತಾಗಿ ಉಳಿದಿದೆ. ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಖರ್ಗೆ ಅವರು ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಿಗೆ ಹೇಳ್ತಾರೆ ಅಥವಾ ಅವರ ಕೃಪಾ ಕಟಾಕ್ಷ ಯಾರ ಮೇಲೆ ಇರ್ತಾರೆ ಅವರೇ ಮಾತ್ರ ಅಲ್ಲಿ ರಾಜಕಾರಣ ಮಾಡೋದಕ್ಕೆ. ಪ್ರಜಾಪ್ರಭುತ್ವ ಅಂದರೆ ಎಲ್ಲರೂ ಒಳಗೊಳ್ಳುವಿಕೆ ಆಗಬೇಕು. ಹಾಗಾಗಿ ರಾಜಕೀಯ ಮೀಸಲಾತಿಯನ್ನು ತುಂಬ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರ ರಾಜಕೀಯ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಇದು ಹೊರತಾಗಿ ಇವತ್ತು SC ST TSP ಹಣ, ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಸುಮಾರು 42,000 ಕೋಟಿ ಹಣ ಅಂತ ಹೇಳಿ ಕಳೆದ ಬಜೆಟ್ನಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡೋದು. ನಮ್ಮ ದುರಂತ ಏನು ಅಂತ ಹೇಳಿದ್ರೆ SCEP ಮತ್ತು TSP ಹಣವನ್ನು, ಸಾಕಷ್ಟು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ತೆಗೆದುಕೊಂಡು ಈ ಸಮುದಾಯಗಳಿಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಸುಮಾರು 2013ರಿಂದ ಇಲ್ಲಿವರೆಗೂ 1 ಲಕ್ಷ ಕೋಟಿಗೂ ಹೆಚ್ಚು ಈ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರು 42,000 ಕೋಟಿಯಷ್ಟು ಹಣವನ್ನು SC ST TSP ಹಣವನ್ನು ಗ್ಯಾರಂಟಿಗಳಿಗೆ ತೋರಿಕೊಂಡಿದ್ದಾರೆ. ಇದು ಆನ್ ರೆಕಾರ್ಡು ಅಸೆಂಬ್ಲಿಯಲ್ಲಿ ಸಮಾಜ ಕಲ್ಯಾಣ ಸಚಿವರಾದಂಥ HC ಮಾದೇವಪ್ಪನವರು ಹೇಳಿರ್ತಕ್ಕಂಥದ್ದು. ಹೌದು, 42,000 ತಂದಂಥ ಸಂದರ್ಭದಲ್ಲಿ ಸೌತ್ ಇಂಡಿಯಾದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಾವು ಕಡ್ಡಾಯವಾಗಿ ಕುಟುಂಬ ಯೋಜನೆಯನ್ನು ನಾವು ಅಳವಡಿಸ್ಕೊಂಡ್ರೆ 2 ಮಕ್ಕಳು ಸಾಕಪ್ಪ. ಈಗ ಬಂದಿದ್ದಾರೆ 1 ಮಕ್ಕಳು. ನಾವು ಬೆಂಗಳೂರಲ್ಲಿ ಇರೋದು. ನಮ್ಮ ಕಡೆ ಈಗ ಮಕ್ಕಳೇ ಬೇಡಪ್ಪ, ಒಂದು ನಾಯಿನೋ ಬೇಕನ್ನೋ ಸಾಕೊಂಡ್ರೆ ಸಾಕು ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗೋಗಿದೆ. ಯಾಕಂದರೆ ಇವತ್ತು ಅಷ್ಟು ಕಷ್ಟ ಆಗ್ತಾ ಇದೆ ಜೀವನದ ನಿರ್ವಹಣೆ. ಆದರೆ ಉತ್ತರ ಭಾರತದಲ್ಲಿ 5 ಜನ 10 ಜನ ಮಕ್ಕಳಲ್ಲಿ ಫ್ಯಾಮಿಲಿ ಪ್ಲಾನಿಂಗನ್ನೇ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಹಾಗಾಗಿ ಈಗ ಹಿಂದೆ ಪಾರ್ಲಿಮೆಂಟಲ್ಲಿ 545 ಸೀಟ್ಗಳಿದ್ವು ಹಳೆ ಪಾರ್ಲಿಮೆಂಟ್. ಈಗ ಹೊಸ ಪಾರ್ಲಿಮೆಂಟಲ್ಲಿ 800 ಸೀಟ್ಗಳಿದೆ. ಈ 800 ಸೀಟ್ಗಳಲ್ಲಿ ನೀವು ಡಿಲಿಮಿಟೇಷನ್ಸ್ ಆದರೆ ಜನಸಂಖ್ಯೆ ಆಧಾರದ ಮೇಲೆ ನೀವು ಅಂದರೆ ಹೆಚ್ಚು ಕಡಿಮೆ ಉತ್ತರ ಭಾರತದಲ್ಲಿ 600 ಪಾರ್ಲಿಮೆಂಟ್ ಸೀಟ್ಗಳು ಬರ್ತವೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಈಗ 28 ಇರೋದು. ಕರ್ನಾಟಕ 2 ಕಳ್ಕೊಳ್ತೀರಿ, 26 ಬರ್ತೀರಿ. ತಮಿಳುನಾಡು 8 ಕಳ್ಕೊಳ್ತಾರೆ, ಕೇರಳ 1 6 ಕಳ್ಕೊಳ್ತಾರೆ. ಎಲ್ಲ ನಾವು ಈ ಡಿಲಿಮಿಟೇಷನ್ಸ್ ಅಲ್ಲಿ ನಾವು ಪಾರ್ಲಿಮೆಂಟ್ ಸೀಟ್ಗಳು ಕಳ್ಕೊಂಡು ಕಡಿಮೆ ಆಗಿ 210 ಬಂದ್ಬಿಡ್ತೀವಿ. ಈಗಿರೋದೇ 240, ನಾವು 200 ಬಂದ್ಬಿಡ್ತೀವಿ. ಯಾವುದೇ ಬಿಲ್ಲನ್ನು ನೀವು ಮಂಡಿಸ್ತಾರೆ ಅಲ್ಲೆಲ್ಲ ಸಂಖ್ಯೆ ಆಧಾರದ ಮೇಲೆ ಹೆಚ್ಚು ಓಟ್ ಯಾರಿಗೆ ಬರ್ತದೆ ಅವ್ರು ಬಿಲ್ ಪಾಸ್ ಆಗ್ತದೆ. ಹಾಗಾಗಿ ಇದು ದಕ್ಷಿಣ ಭಾರತಕ್ಕೆ ತುಂಬ ಮಾರ್ಗವಾಗಿರ್ತಕ್ಕಂಥದ್ದು ಈ ಡಿಲಿಮಿಟೇಷನ್ಸ್. ಹಾಗಾಗಿ ಅದನ್ನು ಜನಸಂಖ್ಯೆಯ ಆಧಾರದ ಮೇಲೆ ಮಾಡಬಾರದು ಅಂತೇಳಿ ಆ ಕಾರಣಕ್ಕೋಸ್ಕರ ನಮಗೆ ಈ ರಾಷ್ಟ್ರೀಯ ಪಕ್ಷಗಳು, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಆಗಿರ್ಬೋದು, ರಾಜಕೀಯವಾಗಿ ಇಲ್ಲ ನಮಗೆ ಅವು ರಾಷ್ಟ್ರೀಯ ಪಕ್ಷಗಳು ಈ ಒಕ್ಕೂಟ ವ್ಯವಸ್ಥೆಗೆ ಮಾರ್ಗ ಆಗ್ತಾ ಹೋಗ್ತಾ ಇದ್ದಲ್ಲ. ಹಾಗಾಗಿ ನಾವು 3ನೇ ಶಕ್ತಿಯ ಅವಶ್ಯಕತೆ ಇದೆ ಅಂತೇಳಿ ಕಳೆದ 13ನೇ ತಾರೀಕು ನಾವು ಗುಲ್ಬರ್ಗದಲ್ಲಿ ಮಾಜಿ ಮಂತ್ರಿಗಳಾದಂಥ ಕೇಂದ್ರದ CM ಇಬ್ರಾಹಿಂ ಅವರು, ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ವಾಸಂದ್ರ ಮುನಿಯಪ್ಪವರು, ನಾವು ಮತ್ತು ಗೋಪಿನಾಥ್ ಅವರು ನಾವೆಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಒಂದು ಪರ್ಯಾಯವಾಗಿ 3ನೇ ಶಕ್ತಿ ಕರ್ನಾಟಕದಲ್ಲಿ ಅನಿವಾರ್ಯತೆ ಇದೆ ಅಂತೇಳಿ ಫೆಬ್ರವರಿ 7ನೇ ತಾರೀಕು ಒಂದು ವಿಭಾಗೀಯ ಮಟ್ಟದ ಸಮಾವೇಶವನ್ನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕದ ಸಮಾವೇಶವನ್ನು ಸಂಘಟನೆ ಮಾಡಬೇಕು. 3ನೇ ಶಕ್ತಿಯಾಗಿ ಪರ್ಯಾಯ
ರಾಜಕೀಯ ಶಕ್ತಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಅದಾದಮೇಲೆ ಮಾರ್ಚಲ್ಲಿ ನಾವು ಬೆಳಗಾವಿಯಲ್ಲಿ ಮಾಡ್ತೀರಿ, ಮತ್ತು ಬೆಳಗಾವಿ ಮುಗಿಸ್ಕೊಂಡು ಮೈಸೂರು ಮಾಡಿ ಏಪ್ರಿಲಲ್ಲಿ ಬೆಂಗಳೂರಲ್ಲಿ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ನಾವು ಪ್ರಾದೇಶಿಕ ಪಕ್ಷವನ್ನು ಘೋಷಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇಷ್ಟೆಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಬೇಕು, ತಮ್ಮೊಟ್ಟಿಗೆ ಇದು ಜನರಲ್ಲಿ ಜಾಗೃತಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳಾದ ರವೀಂದ್ರನಾಥ್ ಪಟ್ಟಿ, ಎಂ ಈರಣ್ಣ, ರಾಜು ಪಟ್ಟಿ, ಎಂ ವಸಂತಕುಮಾರ್, ಪ್ರಸಾದ್, ಆಶಾಪುರ್, ಮಾರ್ಯಪ್ಪ, ಲಕ್ಷ್ಮೀದೇವಿ, ಶರಣಪ್ಪ ಇದ್ದರು. 12ನೇ ಶತಮಾನದಲ್ಲಿ ಶರಣರು ತಮ್ಮ ಕಾಯಕದ ಜೊತೆಯಲ್ಲಿ ಸಮಾಜದಲ್ಲಿ ತಳವೂರಿದ ಜಾತಿ ಮತ ಧರ್ಮಗಳ ಮೌಢ್ಯ ಸಂಪ್ರದಾಯಗಳನ್ನು ಕಿತ್ತೊಗೆದು ಸಮಾಜವನ್ನು ಕಟ್ಟುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಬಸವಾದಿ ಶರಣರು ಇಂದಿಗೂ ಪ್ರಸ್ತುತ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಮಾನವನ ಜೀವನದ ಮೌಲ್ಯಗಳನ್ನು ಸಾರುತ್ತವೆ. ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಮಹತ್ತರ ಕಾರ್ಯಗಳನ್ನು ಮಾಡಿದ ಶ್ರೇಯಸ್ಸು 12ನೇ ಶತಮಾನದ ಶರಣರಿಗೆ ಸಲ್ಲುತ್ತದೆ. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಅವರ ವಚನಗಳಿಂದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎಂದು ಶ್ರೀ ವರದಾನೇಶ್ವರ ಸ್ವಾಮೀಜಿ ಮಹರ್ಷಿ ವಾಲ್ಮೀಕಿ ಆಶ್ರಮ, ಗೊಲ್ಲಪಲ್ಲಿ ತಾಲೂಕು, ಲಿಂಗಸೂರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಅವರು ಇಂದು ರಾಯಚೂರಿನ ಮಾರುತಿನಗರ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜಿಸಿದ 49ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಅನೇಕ ರಾಜರು, ಶ್ರೀಮಂತರು, ಸ್ಥಿತಿವಂತರು ಕೂಡ ಅಧಿಕಾರ ಅಂತಸ್ತುಗಳನ್ನು ಬಿಟ್ಟು ಶರಣರಲ್ಲಿ ಶರಣಾಗಿ ತಾವುಗಳು ಅನೇಕ ವಚನಗಳನ್ನು ಕೊಡುಗೆ ನೀಡುವುದರ ಮೂಲಕ ಅವರಿಂದ ನಮ್ಮ ಬದುಕಿಗೆ ಆದರ್ಶಪ್ರಾಯರಾಗಿದ್ದಾರೆ. ಶರಣರ ಬದುಕು ಆಡಂಬರವಿರಲಿಲ್ಲ. ಅವರ ಬದುಕು, ಮನಸ್ಸು, ವಿಚಾರಗಳು ಒಂದೇ ರೀತಿಯಾಗಿದ್ದವು. ಶರಣರು ನೀತಿಯಿಂದ ಬದುಕಿದರು. ಹಾಗಾಗಿ ನಮ್ಮ ರಾಯಚೂರನ್ನು ಸಂತರ ನಾಡು, ದಾಸರ ನಾಡು, ಶರಣರ ನಾಡು, ಸೂಫಿಗಳ ಬೀಡು ಎಂದು ಕರೆಯುತ್ತೇವೆ. ದುಡ್ಡು ಇದ್ದವರು ಭೌತಿಕ ವಸ್ತುಗಳನ್ನು ಕಟ್ಟಬಹುದು, ಆದರೆ ಮನಸ್ಸನ್ನು ಕಟ್ಟುವ ಮತ್ತು ಕಟ್ಟಿದ ಮಹನೀಯರು ಶರಣರು. ಇಂದು ನಮ್ಮ ಮನಸ್ಸುಗಳು ಕಲುಷಿತಗೊಂಡಿದ್ದು, ನಾವೆಲ್ಲ ಸ್ವಚ್ಛ ಮನಸ್ಸುಗಳನ್ನು ಕಟ್ಟಬೇಕಾಗಿದೆ. ಇಂತಹ ಚಿಂತನ ಗೋಷ್ಠಿಗಳಿಂದ ಸಮಾಜವನ್ನು ಪರಿವರ್ತನೆ ಮಾಡಲು ಸಾಧ್ಯ. ಹಾಗಾಗಿ ಬಿ ಬಸವರಾಜ್ ಅವರ ತಂಡ ಇಂತಹ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಎಆರ್ ಕುರುಬಾರ್ ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಇಂದಿನ ಕಾರ್ಯಕ್ರಮದಲ್ಲಿ ಸೇರಿದ ಶರಣೆಯರು ಇಲ್ಲಿ ಉಪನ್ಯಾಸಕರ ಮಾತುಗಳನ್ನು ಕನಿಷ್ಠ ಪ್ರಮಾಣದಲ್ಲಿ ಸ್ವೀಕರಿಸಿದರೆ ಖಂಡಿತ ಬಿ ಬಸವರಾಜ್ ಅವರು ಏರ್ಪಡಿಸಿದ ಇಂತಹ ಕಾರ್ಯಕ್ರಮಗಳಿಂದ ಮನಸ್ಸಿಗೆ ಶಾಂತಿ ಸಿಗುವುದರ ಜೊತೆಗೆ ನಮ್ಮ ನಡವಳಿಕೆಗಳಲ್ಲಿ ಪರಿವರ್ತನೆ ಖಂಡಿತ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ನಾಡಿನಲ್ಲಿ ಇಂಥ ಶರಣರ ವಚನಗಳು ಸಾರುವ ಕಾರ್ಯಕ್ರಮಗಳು ಆಗುತ್ತಿರಬೇಕು. ಅಂದಾಗ ಮಾತ್ರ ಸಮಾಜ ಪರಿವರ್ತನೆಯಾಗಲು ಸಾಧ್ಯ ಎಂದು ತಿಳಿಸಿ, ನಾವು ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸಿದ್ದಕ್ಕಿಂತ ಹೆಚ್ಚಾಗಿ ಸಂಸ್ಕಾರವನ್ನು ಕಲಿಸಬೇಕಾಗಿದೆ. ಗುರು ಹಿರಿಯರಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವ ಮಾನವೀಯ ಮೌಲ್ಯದ ಬೀಜಗಳನ್ನು ಬಿತ್ತಬೇಕಾಗಿದೆ ಎಂದು ತಿಳಿಸಿದರು. ಈಶನ ಪರ, ಸುಗರೇಶನ ಪರ, ಜಗದೀಶನ ಪರ, ಬಲದೇಶನ ಪರ, ಸಿದ್ದರಾಮೇಶನ ಪರ, ಈಶನ ಪರ, ಸುಗರೇಶನ ಪರ, ಬಲದೇಶನ ಪರ, ಸಿದ್ದರಾಮೇಶ್ವರ ಪರ, ಅಭಯಾಂಜನೇಯನ ಪರ, ಈಶನ ಪರ, ಸಿದ್ದರಾಮೇಶನ ಪರ, ಅಭಯಾಂಜನೇಯನ ಪರ, ಈಶನ ಪರ, ಜಗದೀಶನ ಪರ, ಜಗದೀಶನ ಪರ, ಸುಗರೇಶನ ಪರ, ಜಗದೀಶನ ಪರ, ಬಲದೇಶನ ಪರ, ಸಿದ್ದರಾಮೇಶ್ವರನ ಪರ, ಸಬರದೇಶ್ವರನ ಪರ, ಸಿದ್ದರಾಮೇಶ್ವರನ ಪರ, ಸಿದ್ದಲಿಂಗೇಶ್ವರನ ಪರ, ಅಭಯಾಂಜನೇಯ ಸ್ವಾಮಿ ಪರ, ಈಶನ ಪರ, ಜಗದೀಶನ ಪರ, ಸುಗುರೇಶನ ಪರ, ಸಿದ್ದರಾಮೇಶ್ವರನ ಪರ, ಅಭಯಾಂಜನೇಯ ಸ್ವಾಮಿ ಪರ, ಸುಗುರೇಶನ ಪರ, ಬನದೇಶನ ಪರ, ಸಿದ್ದರಾಮೇಶ್ವರನ ಪರ, ಸಿದ್ದಲಿಂಗೇಶ್ವರನ ಪರ, ಈಶನ ಪರ, ಜಗದೀಶನ ಪರ, ವೀರಭದ್ರನ ಪರ, ಭದ್ರಕಾಳಿ ದೇವಿಯ ಪರ, ಜಗನ್ಮಾತೆಯ ಪರ, ವೀರಭದ್ರನ ಪರ, ಶಕ್ತಿ ಶಾಂಭವಿನ ಪರ, ವೀರಭದ್ರನ ಪರ, ಶ್ರೀ ಸುರೇಶನ ಪರ, ಉಮಾ ಮಹೇಶ್ವರನ ಪರ, ಶಕ್ತಿ ಶಾಂಭವಿನ ಪರ, ಅಭಯಗಿರಿ ಆಂಜನೇಯ ಸ್ವಾಮಿಯ ಪರ, ವೀರಾಂಜನೇಯ ಪರ, ಶ್ರೀರಾಮನ ಪರ, ಉಮಾ ಮಹೇಶ್ವರನ ಪರ, ಭದ್ರಕಾಳಿ ದೇವಿಯ ಪರ, ವೀರಭದ್ರನ ಪರ, ಶ್ರೀ ಸುರೇಶನ ಪರ. ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಮಂಗಲಂ, ಜಯ ಪಾರ್ವತಿ ಮಹಾದೇವ.
ಶರಣರ ಬದುಕು ಮತ್ತು ಮೌಲ್ಯಗಳು ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಕ್ಕಂಥ ವಿಚಾರ. ಶರಣರ ಬದುಕು ಕಾಯಕ ಬದುಕಾಗಿತ್ತು. ಜೀವನದಲ್ಲಿ ಕಾಯಕವೇ ನಮ್ಮ ಜೀವನ ಅಂತಕ್ಕಂಥದ್ದು ಶರಣರ ಬದುಕು. ಶರಣರು ಯಾರಿಗೆ ಅಂಜೋರಲ್ಲ, ಅವ್ರು ದೇವರಿಗೂ ಅಂಜಿಲ್ಲ. ಕಾಯಕ ಮಾಡಬೇಕು, ಜೀವನ ಮಾಡಬೇಕು, ಜೀವನದಲ್ಲಿ ಪರಿವರ್ತನೆ ಆಗಬೇಕು. ಅನೇಕ ಶರಣೀಯರು 12ನೇ ಶತಮಾನದಲ್ಲಿ ಹಕ್ಕಮಾದೇವಿ ಹಿಡ್ಕೊಂಡು, ಮುಕ್ತಾಯಕ್ಕ ಹಿಡ್ಕೊಂಡು, ಹಾಯ್ದಕ್ಕಿ ಲಕ್ಕಮ್ಮ ನೋಡಿ, ಅನೇಕ ಬಸವಣ್ಣ ಪರಂಪರೆಯಲ್ಲಿ ಒಂದು ದೊಡ್ಡ ಸೈನ್ಯ. 21ನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ಆದರ್ಶ ಶರಣರ ಮಾರ್ಗದಲ್ಲಿ ನಾವು ಹೋಗಿದ್ರೆ ನಮ್ಮ ಜೀವನ ಬಹಳಷ್ಟು ಪವಿತ್ರವಾಗ್ತದೆ. ಅವರ ಜೀವನ ಹೇಗಿತ್ತು ಅಂತಂದ್ರೆ ಸುಂದರವಾದ ಬದುಕು, ಆಡಂಬರ ಇಲ್ಲ, ಆಚಾರ ಇಲ್ಲ, ವಿಚಾರವೂ ಇಲ್ಲ, ಕ್ರಿಯಾ ಕಾಯಕ. ಶರಣರ ಬದುಕು ಕ್ರಿಯಾ ಕಾಯಕ, ಸತ್ಯವನ್ನು ಹೇಳಬೇಕು, ಕಾಯಕವೇ ಸತ್ಯ. ಅವರು ಅಂಥ ಬದುಕನ್ನ ಅವರೇ ಕಟ್ಟಿಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ಶರಣರನ್ನ ಮನದೊಳಗಿದ್ದಾರೆ ಅಂದ್ರೆ ಅವ್ರ ನಿಜವಾದ ಸೇವೆ ಅಂತಕ್ಕಂಥದ್ದು ನಾವೆಲ್ಲರೂ ಮರಿಬಾರದು. ಎಲ್ವಿಡಿ ಕಾಲೇಜಿನ ಉಪನ್ಯಾಸಕಿ ಉಮಾಮಹೇಶ್ವರಿ ಮಾತನಾಡಿ 49ನೇ ಶಿವಾನುಭವ ಚಿಂತನಾಗೋಷ್ಠಿಯ ವಿಸ್ಮಯ ಶರಣೆಯರ ಬದುಕು ಹಾಗೂ ಜೀವನ ಮೌಲ್ಯಗಳು ಎನ್ನುವ ವಿಷಯ ಕುರಿತು ಉಪನ್ಯಾಸಕರಾಗಿ ಮಾತನಾಡಿ, ಶರಣನೆಂದರೆ ಶಿವನಿಗೆ ಶರಣಾಗುವುದು, ಗುರುಲಿಂಗ ಜಂಗಮಕ್ಕೆ ಶರಣಾಗುವುದೇ ಶರಣ. ಅರಿದೊಡೆ ಶರಣರ ಮರೆತರೆ ಮಾನವ. ಯಾರು ಶರಣ ಸಾಹಿತ್ಯವನ್ನು ಹತ್ತಿರ ಮಾಡಿಕೊಳ್ಳುತ್ತಾರೋ ಅವರು ಎತ್ತರಕ್ಕೆ ಏರುತ್ತಾರೆ. ಶರಣೆ ಅಕ್ಕಮಹಾದೇವಿ ವಚನ ಸಾಹಿತ್ಯದ ಮೊದಲ ವಚನಕಾರ್ತಿಯಾಗಿ ಬಸವಾದಿ ಶರಣರ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನ ಪೀಠಾಧಿಪತಿ ಅಲ್ಲಮಪ್ರಭುಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಅವರಿಂದಲೂ ಮೆಚ್ಚುಗೆಯನ್ನು ಪಡೆದಂತಹ ಮೊದಲ ವಚನಕಾರ್ತಿ ಅಕ್ಕಮಹಾದೇವಿ. ಐದಕ್ಕಿ ಲಕ್ಕಮ್ಮ ಶರಣು ಕೂಡ ಅಕ್ಕಿಯನ್ನು ಆರಿಸಿಕೊಂಡು ಬಂದು ಶರಣರ ಸಂಕುಲಕ್ಕೆ ಪ್ರಸಾದವನ್ನು ಉಣಬಡಿಸಿದಂತಹ ಮಹಾನ್ ಶರಣೆ. ಯಾವುದೇ ಆಸೆ ಆಮಿಷಗಳಿಂದ ದೂರವಿರಬೇಕೆಂದು ಮಾರ್ಮಿಕವಾಗಿ ನುಡಿಯುತ್ತಾಳೆ. ಹಾಗೇನೆ ಶರಣರ ನೀಲಾಂಬಿಕಾ ಕೂಡ ಬಸವಣ್ಣನವರ ಸಮಾಜ ಸುಧಾರಣೆಯ ಕಾರ್ಯಕ್ಕೆ ಹೆಗಲು ಜೋಡಿಸಿ ಸಮಾಜದ ತಿದ್ದುವ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿ ಶರಣರ ವಚನಗಳನ್ನು ಹೇಳುತ್ತಾ, ಮರದೊಳಗಣ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತೆ ಸೇರಿಸಿದೆ, ಶರೀರದೊಳಗಣ ಆತ್ಮವನಾರು ಕಾಣದಂತೆ ಇರಿಸಿದೆ, ನೀ ಬೆರೆಸುವ ಬೆರೆಗಾದನೆಯ ಎನ್ನುವ ನುಡಿಗಳು ಪ್ರಕೃತಿಯಲ್ಲಿನ ವಿಸ್ಮಯವನ್ನು ವರ್ಣಿಸುತ್ತಾ, ಇಂದು ಮಾನವೀಯ ಮೌಲ್ಯಗಳನ್ನು ಮರೆಯುತ್ತಿದ್ದಾನೆ. ಮಾನವ ಇದರ ಅರ್ಥ ಮ ಎಂದರೆ ತಾಯಿ, ಮಾನ ಎಂದರೆ ಶೀಲ, ನ ಎಂದರೆ ಸಮಯ ಪ್ರಜ್ಞೆ, ನವ ಎಂದರೆ ಹೊಸದನ್ನು ಸೃಷ್ಟಿಸುವುದು. ಪ್ರಾಣಿ ಪಕ್ಷಿಗಳಿಗಿಂತ ಮನುಷ್ಯನಿಗೆ ಮಾತನಾಡುವುದನ್ನು ಆಲೋಚಿಸುವ ಬುದ್ಧಿಶಕ್ತಿಯನ್ನು ನೀಡಿದ್ದು, ಇದನ್ನು ಅರಿತು ಒಳ್ಳೆಯ ಸಂಸ್ಕಾರವಂತ ಮಾನವರಾಗಬೇಕಾಗಿದೆ. ಏನಾದರೂ ಆಗು, ಮೊದಲು ಮಾನವನಾಗು ಎನ್ನುವಂತೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ಒಟ್ಟಿನಲ್ಲಿ ಇಂದಿನ ಶಿವಾನುಭವ ಚಿಂತನೆ ಗೋಷ್ಠಿ ಅನುಭವ ಮಂಟಪ ಶರಣರ ಒಂದೆಡೆ ಸೇರಿ ಸಮಾಜವನ್ನು ಸರಿದಾರಿಗೆ ತರುವ ಕೆಲಸ ಬಿ ಬಸವರಾಜ್ ಅವರು ತಂಡ ಮಾಡುತ್ತಿದ್ದು, ಅವರಿಗೆ ಇಂತಹ ಕಾರ್ಯಕ್ರಮಗಳು ಹೆಚ್ಚಿಗೆ ಮಾಡಿ ಸಮಾಜವನ್ನು ತಿದ್ದುವ ಕೆಲಸ ಅವರ ತಂಡದಾಗಲಿ ಎಂದು ಶುಭ ಹಾರೈಸಿದರು. ಆಕೆ 4 ಗೋಡೆಗಳಿಗೆ ಮಾತ್ರ ಸೀಮಿತವಲ್ಲ ಅನ್ನುವಂತಹ ವಿಚಾರವನ್ನ 12ನೇ ಶತಮಾನದಲ್ಲಿಯೇ ಹಲವಾರು ವಚನಕಾರ್ತಿಯರು ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ನಾವು ಕೇಳಬಹುದು. 12ನೇ ಶತಮಾನದ ಮಹಿಳೆಯರು ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಮತ್ತು ಸ್ತ್ರೀವಾದಿ ಚಿಂತನೆಗಳನ್ನ ಪ್ರಚೋದಿಸುವ ವೀರಶೈವ ಕ್ರಾಂತಿಯ ಪ್ರಮುಖ ಭಾಗವಾಗಿದ್ದರು. ಅಕ್ಕ ಮಹಾದೇವಿ, ನೀಲಾಂಬಿಕೆ, ಆಯ್ದಕ್ಕಿ ಲಕ್ಕಮ್ಮ, ಸತ್ಯಕ್ಕ ಮತ್ತು ಮುಕ್ತಾಯಕ್ಕರಂತಹ ಮೋಳಿಗೆ ಮಹಾದೇವಿ, ಕಾಳವೇರಂತಹ ಲಿಂಗ ಸಮಾನತೆ, ಕಾಯಕ ನಿಷ್ಠೆ ಮತ್ತು ಜಾತಿ ಭೇದ ವಿರೋಧದ ಬಗ್ಗೆ ವಚನಗಳನ್ನ ರಚಿಸಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಪಾತ್ರವನ್ನ ಎತ್ತಿ ತೋರಿಸಿರ್ತಕ್ಕಂಥವರು ನಮ್ಮ ಮಹಿಳೆಯರು. ಇವರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಭಾಗವಹಿಸಿ ತಮ್ಮ ಸ್ವತಂತ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಾ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಡಿರ್ತಕ್ಕಂಥವರು ನಮ್ಮ ಶರಣೆಯರು. ಒಟ್ಟಾರೆ 12ನೇ ಶತಮಾನದ ಶರಣೆಯರ ಬದುಕು ಎಂದರೆ ಕೇವಲ ಬದುಕುವುದು ಅಲ್ಲ, ಅದು ವಚನಗಳ ಮೂಲಕ ಸಮಾಜಕ್ಕೆ ಮಾರ್ಗ ತೋರಿಸಿದ ಸಾಮಾಜಿಕ ಕ್ರಾಂತಿಯಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕವಾಗಿ ಬೆಳಗಿದ ಜೀವ ಅಂತ ಹೇಳಿ ನಾವು ಹೇಳ್ಬೋದು. 12ನೇ ಶತಮಾನ ಅಂತ ಬಂದ ತಕ್ಷಣ ನಮ್ಗೆ ಶರಣೆಯರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಕ್ಕ ಮಹಾದೇವಿ. ಈಕೆ ಅಕ್ಕ ಮಹಾದೇವಿಯಾಗಿ ಶರಣ ದಂಪತಿಗಳಿಗೆ ಜನಿಸಿರ್ತಕ್ಕಂತಹ ಮುತ್ತು ಮಗಳಾಗಿದ್ದು,
ಈಕೆ ಕಾಲ 1130 ಮತ್ತು 1160 ಮಧ್ಯೆ 12ನೇ ಶತಮಾನದ ಉಡುತಡಿಯಲ್ಲಿ ಈಕೆ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳ ಮಗಳಾಗಿ ಈಕೆ ಜನಿಸ್ತಾಳೆ. ಶ್ರೀ ಗಿರಿ ಅಭಯಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷರಾದ ಬಿ ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಳೆದ 48 ತಿಂಗಳಲ್ಲಿ ಪ್ರತಿ ಅಮಾವಾಸ್ಯೆಯ ದಿನದಂದು ಅನ್ನದಾಸೋಹದ ಜೊತೆಗೆ ಶರಣರ ಚಿಂತನೆಗಳನ್ನು ಹರಡಲು ಅನೇಕ ಮಠದ ಮಠಾಧೀಶರು, ಸ್ವಾಮೀಜಿಗಳು ಹಾಗೂ ಉತ್ತಮ ವಾಗ್ಮಿ ಉಪನ್ಯಾಸಕರನ್ನು ಕರೆಸಿ ಅವರ ಚಿಂತನೆಗಳನ್ನು ಉಣಬಡಿಸುತ್ತೇವೆ ಮತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದೇವೆ. ಇದಕ್ಕೆ ಬಡಾವಣೆಯ ನಾಗರಿಕರ ಸಹಕಾರ, ರಾಯಚೂರಿನ ಹಿರಿಯ ಹಾಗೂ ದಾನಿಗಳ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು. ಗೋಷ್ಠಿದು 49ನೇ ಒಂದು ಕಾರ್ಯಕ್ರಮ. ನಾವು ಸುಮಾರು 49 ತಿಂಗಳಿಂದ ಸಹಿತ ನಿರಂತರವಾಗಿ ಶರಣ ಚಿಂತನ ಗೋಷ್ಠಿಗಳನ್ನು ನಡೆಸುವ ಮುಖಾಂತರ ಶರಣ ಚಿಂತನೆಗಳು 12ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿಯನ್ನು ನೆನಪಿಸ್ತಕ್ಕಂಥವರ ವಚನಗಳನ್ನು ನೆನಪಾಗ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸಮಾಜದಲ್ಲಿ ಶಾಂತಿ, ಒಂದು ವೈಚಾರಿಕ ನೆಲೆಯನ್ನು ಬಿತ್ತಬೇಕು, ವೈಚಾರಿಕ ಜೀವನ ಸಾಧಿಸಬೇಕು. ಒಬ್ಬರಿಗೊಬ್ಬ ಸಮುದಾಯಗಳು ಖರ್ಚಾಡದೇ ಒಂದು ಮಾನಸಿಕ ನೆಮ್ಮದಿ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಂತಕ್ಕ ಹಿನ್ನೆಲೆಯಲ್ಲಿ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ನಾವು ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ನಿರಂತರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದೇವೆ. ಅದೇ ರೀತಿಯಾಗಿ ದಾಸರ ಏನು ಕನಕ ನಮ್ಮ ಶರಣರನ್ನು ಹಾಕಿಕೊಟ್ಟಿರತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನೆಡಲಿಕ್ಕೆ ನಮ್ಮ ಸಮಿತಿ ಶ್ರಮಿಸುತ್ತಿದೆ. ಈ ದಾಸೋಹ ಅಂತಕ್ಕಂಥದ್ದು ಸಹಿತ ಒಂದು ಮುಖ್ಯವಾದ ಒಂದು ಕೆಲಸ. ಅದು ನಾವು ದುಡಿದಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಹಣವನ್ನು ಈ ದಾಸೋಹ ಮಾಡೋ ಮುಖಾಂತರ, ಜನರಿಗೆ ಅನ್ನ ದಾಸೋಹ ಮಾಡೋ ಮುಖಾಂತರ ನಮ್ಮ ಒಂದು ಸೇವಾ ಕಾರ್ಯವನ್ನು ನಮ್ಮ ಜೊತೆ ನಡೆಸಿಕೊಂಡು ಬರ್ತಕ್ಕಂಥ ಎಲ್ಲ ಅನ್ನದಾಸಿಗಳು ಸುಮಾರು 144 ಜನ ಒಂದು ವರ್ಷದಲ್ಲಿ ಅನ್ನದಾಸಗಳು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರತಿ ಅಮಾವಾಸ್ಯೆ ದಿನದಿಂದ ಅವರು ಸೇವೆ ಸೇರ್ತಕ್ಕಂಥದ್ದು. ತಾವೆಲ್ಲರೂ ಚಪ್ಪಾಳೆ ತಟ್ಟ ಮುಖಾಂತರ ಅನ್ನದಾಸೋಹಗಳಿಗೆ ಶರಣಾರ್ಥಿಗಳನ್ನು ಹೇಳಬೇಕಂತ ನಾನು ಕೇಳ್ತೀನಿ. ಯಾಕಂದರೆ ಕಾರ್ಯಕ್ರಮ ನಾವು ಮಾಡ್ತೀವಿ, ನಮ್ಮ ಜೊತೆಗೆ ಒಂದು ಸ್ವಾಮ ಇಚ್ಛೆಯಿಂದ ನಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥ ಮನಸ್ಸುಗಳು ಎಲ್ಲ ಇರೋದರಿಂದ ಇವು ನಿರಂತರವಾಗಿ ನಡಲಿಕ್ಕೆ ಸಾಧ್ಯತೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇವತ್ತು ಪೂಜೆ ಶರಣರಿಗೆ ನಾವು ಇಲ್ಲೇನು ವರದಾನಂದೇಶ್ವರ ಶ್ರೀಗಳಿದ್ದಾರ, ಅವ್ರನ್ನ ನಾವು ಕೇಳಿಕೊಂಡಾಗ ಅವ್ರು ಒಂದೇ ಮಾತಿಗೆ ಒಪ್ಪಿಕೊಂಡು ಇವತ್ತು ಬೆಳಗ್ಗೆ ತೆಲಂಗಾಣ ಆಂಧ್ರ ಪ್ರದೇಶ ಕಡೆಗೆ ಹೋಗಿದ್ರು. ಅವರು ಮಧ್ಯಾಹ್ನ 1 ಗಂಟೆಗೆ ಅವ್ರು ಬಂದು ಇಲ್ಲೇ ಉಳ್ಕರ ಅಪ್ಪಾಜಿ ಅಂತಂದ್ರೆ ಇಲ್ಲ, ನಮ್ಮ ಆಶ್ರಮದ ಮತ್ತೆ ಕೆಲಸ ಇದೆ ಅಂತೇಳಿ ಮತ್ತೆ ಗೊಲ್ಲಪಲ್ಲಿಗೆ ಹೋಗಿ ಗೊಲ್ಲಪಲ್ಲಿಯಿಂದ ಮತ್ತೆ ಮೇಲೆ ಬಂದಿದ್ದಾರೆ ಶ್ರೀಗಳು. ಅವರ ಒಂದು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ನಮಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಯಾಕಂದರೆ ಒಂದು ಬಾರಿ ಬಂದು ಹೋಗ್ಬೇಕಾದ್ರೆ ಆಲೋಚನೆ ಮಾಡ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ಇಂಥ ಸ್ವಾಮೀಜಿಗಳು ನಮಗೆ ಬಂದು ಇವತ್ತು ದಿವ್ಯ ಸಾನ್ನಿಧ್ಯ ವಹಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಶ್ರೀಗಳಿಗೆ ಮತ್ತೊಮ್ಮೆ ನನ್ನ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಅರುಣಾ ಹಿರೇಮಠ್ ಮಾತನಾಡಿ, ಇಂದಿನ ವಾತಾವರಣ ಪ್ರಶಾಂತ ಹಾಗೂ ಶರಣ ಸಂಸ್ಕೃತಿಯ ಪರಿಸರ ಇದಾಗಿದ್ದು, ಇಂತಹ ಮಹತ್ವದ ಕಾರ್ಯಗಳಿಂದ ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಿ ನಾವೆಲ್ಲ ಮಾನವರು ಎಂಬ ಮನೋಭಾವ ಈ ಕಾರ್ಯಕ್ರಮದಿಂದ ಸಾಬೀತುಪಡಿಸಿದ್ದಾರೆ. ತಾವೆಲ್ಲ ಶರಣರ ಒಂದೊಂದು ವಚನಗಳನ್ನು ಮಕ್ಕಳಿಗೆ ತಿಳಿಸಿ ಅವರಿಗೆ ಉತ್ತಮ ಸಂಸ್ಕಾರವನ್ನು ಬೆಳೆಸಬೇಕೆಂದರು. ಅದು ಮುಖ ಸಹಿತ ಕಾಣಬೇಕಲ್ಲಿ. ಯಾಕಂತಂದ್ರೆ ನಾವು ಬದುಕು ಅಂತಕ್ಕಂಥದ್ದು ಮನಸ್ಸಿನಿಂದ ನೋಡ್ಬೇಕು. ನಾವು ಬದುಕು ಯಾವಾಗ್ಲೂ ನಮ್ಮ ಮನಸ್ಸಿನಿಂದ ಬೆಳೀತಾ ಹೋಗ್ತದೆ. ಯಾಕಂತಂದ್ರೆ ಮನೆ ಅಥವಾ ಅಕ್ಕಪಕ್ಕದ ಮನೆ ಆಗಿರ್ಬೋದು, ನಾವು ಯಾವ ರೀತಿ ಇರ್ಬೇಕಂತಂದ್ರೆ ನಾವು ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವು ಜೀವನವನ್ನು ಮಾಡಿದಾಗ ಮಾತ್ರ ನಾವೆಲ್ಲರೂ ಕೂಡ ಸರಳವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ಬೇಕಂತಂದ್ರೆ ವಿಶೇಷವಾಗಿ ನಮ್ಮ ಬಸವರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಆಗಿರ್ಬೋದು, ಇಲ್ಲಿ ಇಬ್ಬರು ಬಸವರಾಜ್ ಸರ್ ಇದ್ದಾರೆ. ಇಬ್ಬರ ಒಂದು ಅಧ್ಯಕ್ಷತೆ, ಬಡಾವಣೆ ಅಧ್ಯಕ್ಷತೆ ಆಗಿರ್ಬೋದು ಮತ್ತು ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಬಡಾವಣೆ ಹಿರಿಯರು ಕೂಡ ಆಗಿರ್ಬೋದು, ಇಲ್ಲಿ ಎಲ್ಲರೂ ಕೂಡ ಸಮಾನ ಮನಸ್ಸಿನಿಂದ ಈ ಪ್ರತಿ ಅಮಾವಾಸ್ಯೆ ದಿನದಂದು ಇಂತಹ ಒಂದು ಶರಣ ಚಿಂತನ ಗೋಷ್ಠಿಯನ್ನು ಆಯೋಜನೆ ಮಾಡುವುದು ನಮಗಷ್ಟೇ ಅಲ್ಲ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ತಾವು ಪ್ರೆಸಿಡೆಂಟ್ ಅವರು ಹೇಳಿದರು, ಅಧ್ಯಕ್ಷರು ಉದ್ದೇಶಗಳು ಬಹಳ ಚೆನ್ನಾಗಿದ್ದಾವೆ. ಈಗಿನ ಕಾಲ ಆ ಥರದ ಉದ್ದೇಶ ಇಟ್ಕೊಂಡು ಕೆಲಸ ಮಾಡೋರು ಬಹಳ ಕಡಿಮೆ. ಅದರ ಜೊತೆಗೆ ಎಲ್ಲಕ್ಕಿಂತ ಶ್ರೇಷ್ಠದ್ದು ಅನ್ನದಾನ. ಅನ್ನದಾನವನ್ನು ಸ್ವಲ್ಪ ಹೇಗೆ ಮಾಡ್ತಾ ಇದ್ದೀನಿ. ಇದು ಏನಾಗುತ್ತೆ, ನಾನು ಒಂದೇ ಮಾತು ಹೇಳಿ ಬಯಸ್ತೇನೆ. ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ,
ಪ್ರತಿ ತಿಂಗಳಲ್ಲಿ ಅನ್ನದಾನಕ್ಕೆ ಬರ್ತಾರೆ, ಊಟ ಮಾಡಿ ಹೋಗ್ತಾರೆ. ಇದು ಮಕ್ಕಳಿಗೆ ನಾವು ಅವ್ರಿಗೆ ಗೊತ್ತಿಲ್ಲದೇ ಮುಂದಿನ ದಿನಗಳಲ್ಲಿ ತಾವು ಹೇಗಿರಬೇಕು, ನೀವು ಸಹ ಅನ್ನದಾನ ಸಹಾಯ ಹಸ್ತವನ್ನು ಬೇರೆಯವರಿಗೆ ನೀವು ಮಾಡಬೇಕನ್ನುವುದೊಂದು ತೋರಿಕೊಡ್ತದೆ. ಇವತ್ತು ಮಾತಿನಿಂದ ನಡೆದಿಲ್ಲ ಕೆಲಸ, ಮಾತು ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಒಂದು ಕೆಲಸ ರೂಪದಲ್ಲಿ ತೋರಿಸಿದ್ರೆ ಮಾತ್ರ, ಅದರಲ್ಲಿ ಮಕ್ಕಳಲ್ಲಿ ಮಾತ್ರ ಈಗಿನ ಏನು ನಮ್ಮ ಒಂದು ವಯಸ್ಸಿನಿದ್ದಾವೆ ನಾವು ಬಂದ ಕಾಲಗಳು ಅದೇ ಥರ ಇದ್ದು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಪೀಳಿಗೆ ಅದರಲ್ಲಿ ಮಕ್ಕಳಲ್ಲಿ ಈ ಥರ ಒಳ್ಳೆಯ ಗುಣಗಳನ್ನು ತಾವೆಲ್ಲ ಹಾಕ್ತಾ ಇರೋದು ನನಗೆ ವಿಶೇಷ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಎಆರ್ ಕುರುಬರ್, ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಲಕ್ಷ್ಮಣ್ ಹುಲಿಗಾರ್ ಅಧ್ಯಕ್ಷರು, ಅಲ್ಲಮಪ್ರಭು ಗೃಹ ನಿರ್ಮಾಣ ಸಹಕಾರ ಸಂಘ, ಅಯ್ಯಣ್ಣ ವಡವಾಟಿ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ರಾಯಚೂರು, ಡಿ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಗಳು, ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ರಾಯಚೂರು, ಅಶೋಕ್ ಇಂಜಿನಿಯರ್, ರಾಜಶೇಖರ್ ನುಲಿ, ಶ್ರೀ ಮಹದೇವಪ್ಪ ಮಿರ್ಜಾಪುರ್ ಮುಖ್ಯ ಶಿಕ್ಷಕರು, ಹಾಶ್ಮಿಯಾ ಶಾಲೆ ರಾಯಚೂರು, ಮುನಿಸ್ವಾಮಿ ಸಂಯೋಜಕರು, ಅನ್ನದಾಸೋಹಿ ಸಂಘ ರಾಯಚೂರು ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮರಿಲಿಂಗಪ್ಪ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಎಂ ಗಿರಿಯಪ್ಪ ದಿನ್ನಿ ಶಿಕ್ಷಕರು ಸ್ವಾಗತ ಕೋರಿದರು. ಭೀಮಣ್ಣ ಗಂಗಾವರ್ ಉಪನ್ಯಾಸಕರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೊನೆಯಲ್ಲಿ ಷಣ್ಮುಖಪ್ಪ ವಲ್ಕಮ್ ದಿನ್ನಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಸೂರ್ಯೋದಯ ವಾಕಿಂಗ್ ಕ್ಲಬ್ನ ಪದಾಧಿಕಾರಿಗಳು, ಶ್ರೀ ಗಿರಿ ಅಭಿಯಾಂಜನೇಯ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ನಗರದ ವಿವಿಧ ಗಣ್ಯರು, ಬಡಬಡೆಯ ನಾಗರಿಕರು ಉಪಸ್ಥಿತರಿದ್ದರು. ಕೆರೆಗಳ ಅಭಿವೃದ್ಧಿಗೆ ಅನುದಾನ ಸರ್ಕಾರ ಮತ್ತು ಇಲಾಖೆ ನೀಡುತ್ತಿದೆ. ಆದರೆ ಸಾರ್ವಜನಿಕರ ಸಹಕಾರವಿದ್ದಾಗ ಮಾತ್ರ ಇಂತಹ ಅಭಿವೃದ್ಧಿ ಕಾರ್ಯಗಳಾಗಲು ಸಾಧ್ಯವಾಗುತ್ತದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ವಾರ್ಡ್ ನಂಬರ್ 24ರ 8 ಕೋಟಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕೆರೆಗಳ ಅಭಿವೃದ್ಧಿಗೆ ಇಲಾಖೆ ಮುಂದಾಗಿದ್ದು, ಆದರೆ ಸುತ್ತಮುತ್ತಲಿನ ಮನೆಗಳನ್ನು ತೆರವುಗೊಳಿಸಲಾಗುವುದು ಎಂಬ ಮಾತುಗಳಿಗೆ ತಲೆಕೆಡಿಸಿಕೊಳ್ಳದೆ ಸಾರ್ವಜನಿಕರು ಅಭಿವೃದ್ಧಿಗೆ ಸಹಕರಿಸಬೇಕು. ಯಾವ ಮನೆಯನ್ನು ತೆರವುಗೊಳಿಸುವುದಿಲ್ಲ. ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಾಗುತ್ತದೆ ಹೊರತು ಜನರಿಗೆ ತೊಂದರೆ ಕೊಡುವ ಉದ್ದೇಶ ಸರ್ಕಾರ ಎಂದಿಗೂ ಮಾಡುವುದಿಲ್ಲ ಎಂದರು. ಇದೇ ವೇಳೆ ಸಂಸದ ಜಿ. ಕುಮಾರ್ ನಾಯಕ್ ಮಾತನಾಡಿ, ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳು ಇದ್ದು ಅವುಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿದೆ. ಇಂತಹ ಉತ್ತಮ ಕಾರ್ಯವನ್ನು ಮಾಡುತ್ತಿರುವ ಸಚಿವರ ಕಾರ್ಯ ಶ್ಲಾಘನೀಯವಾದುದು ಎಂದರು. ಮಾಜಿ ಶಾಸಕ ಎ. ಪಾಪರೆಡ್ಡಿ ಮಾತನಾಡಿ, ಇಷ್ಟು ದಿನ ಸಣ್ಣ ನೀರಾವರಿ ಇಲಾಖೆ ಎಂದರೇನು ಎಂಬುದು ನನಗೆ ತಿಳಿದಿದ್ದಿಲ್ಲ. ಆದರೆ ಈಗ ಬೋಸರಾಜ್ ಅವರು ಅಧಿಕಾರ ವಹಿಸಿಕೊಂಡು ಮಾವಿನಕೆರೆ ಸೇರಿದಂತೆ ಜಿಲ್ಲೆಯ ಕೆರೆಗಳನ್ನು ಅಭಿವೃದ್ಧಿಪಡಿಸುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಆರ್ಡಿಎ ಸದಸ್ಯ ನರಸಿಂಹ ಮಾಡಗಿರಿ, ಪಾಲಿಕೆ ಮಾಜಿ ಸದಸ್ಯರಾದ ಜಯಣ್ಣ, ಎನ್. ಶ್ರೀನಿವಾಸ ರೆಡ್ಡಿ, ಜಿಂದಪ್ಪ, ಪ್ರಮುಖರಾದ ಮೊಹಮ್ಮದ್ ಶಾಲಂ, ಜಯವಂತರಾವ್ ಪತಂಗೆ, ಜಿ. ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರಿದ್ದರು. ನಮಗೆ ಕಮಲ ಮುಖ್ಯವಲ್ಲ. ಕಮಲದ ಕೆಳಗೆ ಇರುವ ಬ್ರಹ್ಮ ರಾಕ್ಷಸನಂತಿರುವ RSS ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. RSS ಬಹಳ ಅಪಾಯಕಾರಿಯಾಗಿರುವಂಥದ್ದು. ಅದರ ವಿರುದ್ಧ ನಾವು ಹೋರಾಡಬೇಕಿದೆ. ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ ನಮ್ಮ ಸಮಾಜವಿದೆ. ದೇಶದಲ್ಲಿ ಲೇಖಕರ ಮೇಲೆ ದೈಹಿಕ ಹಲ್ಲೆಗಳು ನಡೆಯುತ್ತಿವೆ. ಮಹಿಳೆಯರ ಮಾನಭಂಗವಾಗುತ್ತಿದೆ ಎಂದು ಸಾಹಿತಿ ಕುಂ ವೀರಭದ್ರಪ್ಪ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ ಹಮ್ಮಿಕೊಂಡಿದ್ದ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರದ ಅನೇಕ ಮುಖ್ಯ ಖಾತೆಗಳನ್ನು, ಸಂಪತ್ತನ್ನು ಖಾಸಗಿಯವರಿಗೆ ವಹಿಸಲಾಗುತ್ತಿದೆ. ಈ ದೇಶವನ್ನು ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡುವ ಸಂಚು ನಡೆಯುತ್ತಿದೆ. ಪ್ರಸ್ತುತ ಕಾಲಮಾನದಲ್ಲಿ ಸಂವಿಧಾನ ಮೂಲೆ ಗುಂಪಾಗುತ್ತಿದ್ದು, ಸಂವಿಧಾನ ಮೂಲೆ ಗುಂಪಾಗಿ ವ್ಯಾಧಿಗಳು, ಮನುವ್ಯಾಧಿಗಳು ಅಸ್ತಿತ್ವಕ್ಕೆ ಬಂದರೆ ಸಂವಿಧಾನವನ್ನು ಒಪ್ಪುವ ಯಾರೂ ಕೂಡ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ಸಾಮಾಜಿಕ ರಾಜಕೀಯ ಹೊಣೆಗಾರಿಕೆ ದಲಿತ ಸಾಹಿತಿಗಳ ಮೇಲಿದೆ ಎಂದರು. ಸರ್ಕಾರ ಎಷ್ಟೋ ಪ್ರಶಸ್ತಿಗಳನ್ನು ಕೊಡುತ್ತಿದ್ದು, ಹಲವು ಪ್ರಾಧಿಕಾರಗಳನ್ನು ಮಾಡುತ್ತಿದ್ದು, ಅದರಲ್ಲಿ 30% ದಲಿತರಿಗೆ ಮೀಸಲಿಡಬೇಕು. ಪ್ರಾಧಿಕಾರದಲ್ಲಿ ಕನಿಷ್ಠ 2 ದಲಿತ ಸದಸ್ಯರಿರಬೇಕು. ಅಕಾಡೆಮಿಗಳಲ್ಲಿ ದಲಿತರು ಸದಸ್ಯರಾಗಿರಬೇಕು. ಸರ್ಕಾರ ಕೊಡುವ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ 30% ದಲಿತರಿಗೆ ಮೀಸಲಿರಬೇಕು. ಅರ್ಹತೆಯ ಪ್ರಶ್ನೆಯಲ್ಲ. ಈ ನೆಲದ ನೋವುಗಳಿಗೆ ಸ್ಪಂದಿಸಿ ಅವುಗಳನ್ನು ಬರಹ ರೂಪಕ್ಕೆ ತಂದಿರುವ ಸಾಹಿತಿಗಳ ಬರವಣಿಗೆ ಬಹಳ ಮುಖ್ಯವಾಗಿರುತ್ತದೆ ಎಂದರು. ವ್ಯವಸ್ಥೆಗೆ ಉಪದ್ರವವನ್ನು ಕೊಡುವ ಹಾಗೂ ಪ್ರಶ್ನಿಸುವಂತಹ ಎಲ್ಲರೂ ಕೂಡ ಶ್ರೇಷ್ಠ ಕೊಡುಗೆಗಳಾಗಿವೆ. ಈ ನೆಲದ ಮೂಲ ವಾರಸುದಾರರೆಂದರೆ ದಲಿತ ಸಾಹಿತಿಗಳು, ದಲಿತರಾಗಿದ್ದಾರೆ.
ದಲಿತರು ಯಾವುದಾದರೂ ಕುರ್ಚಿಯಲ್ಲಿ ಕೂತು ಎದ್ದು ಬಂದರೆ ಅದನ್ನು ಪಾದೋದಕಗಳಿಂದ ಶುಚಿಗೊಳಿಸುವ ಕೆಲಸ ನಡೆಯುತ್ತಿದೆ. ಇದು ಬಹಳ ಅಪಾಯಕಾರಿ ಸ್ಥಿತಿ ಮತ್ತು ಉಸಿರುಗಟ್ಟುವ ಸ್ಥಿತಿಯಾಗಿದೆ. ಬುಗುಟಿಗಳಾಗದೇ ಇದ್ದಲ್ಲಿ, ವ್ಯವಸ್ಥೆಯನ್ನು ಸರಿಪಡಿಸದೇ ಇದ್ದಲ್ಲಿ ಮುಂದಿನ 10 ವರ್ಷದಲ್ಲಿ ಸಂವಿಧಾನ ನಮ್ಮ ಕೈಯಲ್ಲಿ ಇರುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಇಂತಹ ಸನ್ನಿವೇಶದಲ್ಲಿ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ತಳ ಸಮುದಾಯಗಳ ಆಶಯಗಳನ್ನು ಸಾಂಕ್ರಾಮಿಕಗೊಳಿಸುವ ಕೆಲಸ ಮಾಡಬೇಕು. ವರ್ತಮಾನ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದ ಸ್ಥಿತಿ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾಕ್ಟರ್ ಜಯದೇವಿ ಗಾಯಕ್ವಾಡ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಬಾಬು ಭಂಡಾರಿಗಲ್, ಡಾಕ್ಟರ್ ಪದ್ಮಿನಿ ನಾಗರಾಜ್, ಡಾಕ್ಟರ್ ಚನ್ನಬಸಪ್ಪ ಮುಲ್ಕಂದಿನಿ, ಡಾಕ್ಟರ್ ಕೆಪಿ ಮಹಾದೇವ, ಡಾಕ್ಟರ್ ಅಮರೇಶ್ ಎತ್ಗಲ್, ಡಾಕ್ಟರ್ ಜೆಪಿ ದೊಡ್ಮನಿ, ಡಾಕ್ಟರ್ ಸೂರ್ಯಕಾಂತ್, ಸುಜಾತ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವ ಮಿಷನ್ ಗ್ರಾಮೀಣ ಮಸೂದೆ 2025 ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಹಾಗೂ ಈ ಹಿಂದೆ ಇದ್ದಂತೆ ಮನ್ರೇಗಾ ಯೋಜನೆಯನ್ನು ಮುಂದುವರಿಸುವಂತೆ ಒತ್ತಾಯಿಸಿ ಸಿಪಿಐಎಂಎಲ್ ಲಿಬರೇಷನ್ ಹಾಗೂ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ವತಿಯಿಂದ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದೇಶದ ಬಡ ಮಧ್ಯಮ ವರ್ಗದವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಮಸೂದೆ 2025 ವಿಬಿಜಿ ರಾಮ್ಜಿಯನ್ನು ಈ ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಮಹಾತ್ಮ ಗಾಂಧಿಯವರ ಹೆಸರನ್ನು ಬದಲಿಸಿ ದುರುದ್ದೇಶದಿಂದ ಸಂಘ ಪರಿವಾರದ ಮನಸ್ಥಿತಿ ಹಿಂದ ಬಿಜೆಪಿ ಸರ್ಕಾರ ಮಸೂದೆಯ ಹೆಸರನ್ನು ಬದಲಿಸಿದ್ದು. ಈ ನಿರ್ಧಾರವನ್ನು ವಾಪಸು ಪಡೆದು ಮೊದಲಿನ ಹೆಸರಿನಲ್ಲಿಯೇ ಯೋಜನೆ ಮುಂದುವರಿಸಬೇಕು. 2025-26ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ 86,000 ಕೋಟಿ ಹಣವನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ನಿಗದಿಪಡಿಸಿದ್ದು, ಮುಂಬರುವ 2026-27ನೇ ಸಾಲಿನ ಬಜೆಟ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ಯೋಜನೆಗೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ನರೇಗಾ ಯೋಜನೆಯನ್ನು ಕೈಬಿಟ್ಟಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೋಮು ಬಣ್ಣ ಹಚ್ಚುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕ್ರಾಂತಿ ಹೆಸರು ಬೇಡವೇ ಬೇಡ. ಕ್ರಾಂತಿ ಹೆಸರು ಬೇಡವೇ ಬೇಡ. ಮಹಾತ್ಮ ಗಾಂಧೀಜಿಯಂತ ಹೆಸರು ಮುಂದುವರಿಸಿ. ಕ್ರಾಂತಿ ಮುಂದುವರಿಸಿ. ಕ್ರಾಂತಿ ಹೆಸರನ್ನು ರದ್ದುಪಡಿಸಿ. ಕ್ರಾಂತಿ ಹೆಸರನ್ನು ರದ್ದುಪಡಿಸಿ. ಲಿಬರೇಷನ್ ಹೋರಾಟಕ್ಕೆ ಜಯವಾಗಲಿ. ಈ ಲೋಕಸಭೆ ಪಾರ್ಲಿಮೆಂಟ್ನಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಕ್ರಾಸ್ ಆಗಿರುವಂಥ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಂಪ್ಲೀಟ್ ಆಗಿ ಹೆಸರು ಬದಲಾವಣೆ ಮಾಡೋದ ಒತ್ತಡಗಿರಲಿ ಇಡೀ ಕಾನೂನಿನಲ್ಲಿರುವಂಥ ಬಡ ಮತ್ತು ಮಧ್ಯಮ ವರ್ಗದ ಪರವಾಗಿ ಇರುವಂಥ ಈ ಯೋಜನೆ ಗ್ರಾಮೀಣ ಪ್ರದೇಶದ ಬಡವರಿಗೆ ಆಶ್ರಯ ಆಗಿರುವಂಥ ಯೋಜನೆ ಬಹಳಷ್ಟು ಅಂಶಗಳನ್ನು ತಿದ್ದುಪಡಿ ತರಲಿಕ್ಕೆ ಹೊಂಟಿದ್ದಾರೆ ಬಂಧುಗಳೇ. ಇದರ ಉದ್ದೇಶ ಬಂದು ಬಡವರಿಗೆ ಉದ್ಯೋಗ ಕೊಡಬೇಕಂತೇನೂ ಇಲ್ಲ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ರಾಜಕೀಯ ದುರುದ್ದೇಶದಿಂದ ರಾಮ್ಜಿ ಅಂತ ಹೆಸರನ್ನ ಹೊಸದಾಗಿ ತಂದು ಇಡೀ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ NDA ಸರ್ಕಾರ ಇವತ್ತು ರಾಮ್ಜಿ ಹೆಸರನ್ನ ಮುನ್ನೆಲೆಗೆ ತಂದು ಕಾಯ್ದೆನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಈ ಕಾಯ್ದೆ ಸಾರಾಂಶ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿಯಲ್ಲಿ ಕೇಂದ್ರ ಸರ್ಕಾರ 90% ಅನುದಾನ ಕೊಡ್ತಾ ಇತ್ತು. ಇನ್ಮೇಲೆ ಹಂಗಿರಲ್ಲ. ಆಯಾ ರಾಜ್ಯದ ಸರ್ಕಾರ 40% ಅನುದಾನ, 60% ಅನುದಾನ ಕೇಂದ್ರ ಸರ್ಕಾರ ಕೊಡಬೇಕು. ಅಂದ್ರೆ ಮೂಲಭೂತವಾಗಿ ರಾಜಕೀಯ ದುರುದ್ದೇಶದಿಂದ ಇವತ್ತು ಸಣ್ಣ ರಾಜ್ಯದಲ್ಲಿ 40% ಅನುದಾನ ಕೊಡೋಕ್ಕಾಗಲ್ಲ. 60% ಕೇಂದ್ರ ಸರ್ಕಾರ ಕೊಟ್ಟರೆ ಮತ್ತೆ 90% ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ
10% ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್, ಜಿಲ್ಲಾ ಮುಖಂಡ ಅಜೀಜ್ ಜಾಗೀರ್ದಾರ್, ಮುಖಂಡರಾದ RH ಕಲಮಂಗಿ, ಶ್ರೀನಿವಾಸ್ ಬುಕ್ಕನಟ್ಟಿ, ಪಂಪಾಪತಿ ಬೆಳಕುರ್ಗಿ, ಹುಸೇನಪ್ಪ ಅರಳಹಳ್ಳಿ, ನಿಸಾರ್ ಅಹಮದ್, ಜಗದೀಶ್, ಜಲಾಲ್ ಪಾಷಾ, ಹನುಮಂತರಾಯ, ಯಲ್ಲಪ್ಪ, ಹನೀಫ್ ಅಬ್ಕಾರಿ, ಮಹೇಶ್ ನಾಯಕ್, ಜಿಲಾನಿ ಯರಿಗೇರ ಸೇರಿದಂತೆ ಇನ್ನಿತರರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಸಚಿವ ಬೋಸರಾಜ್ ಚಾಲನೆ. ಜೀವದ 2 ಹನಿ ಮಗುವಿಗೆ ಭವಿಷ್ಯಕ್ಕೆ ಶ್ರೀರಕ್ಷೆ. ದಲಿತ ಸಾಹಿತ್ಯದಿಂದ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು ಶೋಷಿತರ ನೋವುಗಳನ್ನು ಅರಿಯಲು ಸಾಧ್ಯ. ಸಚಿವ NS ಬೋಸರಾಜ್. ಹೈಕಮಾಂಡ್ ನಿರ್ಧಾರದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲರೂ ನಡೆದುಕೊಳ್ಳುತ್ತೇವೆ. ಬೋಸರಾಜ್. ಕಲ್ಲಿದ್ದಲು ಸಾಗಾಣಿಕೆಯಲ್ಲಿ ಗೋಲ್ಮಾಲ್ ತನಿಖೆಗೆ ದೆಹಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಿಬಿಐಗೆ ವಹಿಸಲು ಒತ್ತಾಯ. ಡಾಕ್ಟರ್ ಶಿವರಾಜ್ ಪಾಟೀಲ್. ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ಅಂಗೀಕಾರ ಸ್ವಾಗತಾರ್ಹ. ಆರ್ ಮೋಹನ್ ರಾಜ್. ಬದುಕಿನಲ್ಲಿ ಪರಿವರ್ತನೆ ತರುವುದೇ ಶರಣರ ಸಂಕಲ್ಪ. ವರದಾನೇಶ್ವರ ಸ್ವಾಮೀಜಿ. ಅಭಿವೃದ್ಧಿಗೆ ಜನರ ಸಹಕಾರ ಅತ್ಯಗತ್ಯ. ಸಚಿವ ಬೋಸರಾಜ್. RSS ಎಂಬ ಬ್ರಹ್ಮರಾಕ್ಷಸ ಸಂಘಟನೆ ವಿರುದ್ಧ ಹೋರಾಡಬೇಕು. ಕುಂವೀರಭದ್ರಪ್ಪ. ಮತ್ತು VBG ರಾಮ್ಜಿ ಮಸೂದೆ ವಾಪಸ್ಸಿಗೆ ಆಗ್ರಹಿಸಿ CPI ML ಲಿಬರೇಷನ್ ಪ್ರತಿಭಟನೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಮಂಜೂರಿಗೆ ಮನವಿ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.